ಮುಸ್ಸಂಜೆಯ ಶುಭಾಶಯಗಳನ್ನು ಕೋರುತ್ತಾ, ನಾನು ಹೋದ ವರ್ಷದ ವಿದ್ಯಾರ್ಥಿನಿ ಶ್ರೀದೇವಿ ಕಲಹಾರ್ ಅಂತ. ನನಗೆ ಸ್ಟಾರ್ಟಿಂಗ್ ಈ ಕಾಲೇಜ್ ಬಂದಾಗ ಹೆಂಗೆ ಅನಿಸಿತ್ತಂದ್ರೆ, ಏನಪ್ಪ ನಾನು ಒಂದು ಹಳ್ಳಿ ಒಳಗೆ ಇದ್ದ ಹುಡುಗಿ ಈ ಸಿಟಿಗೆ ಬಂದ್ಬಿಟ್ಲೆ ಹೆಂಗಿರ್ಬೇಕು, ಇಲ್ಲಿ ವಾತಾವರಣಕ್ಕೆ ಹೆಂಗೆ ಹೊಂದ್ಕೋಬೇಕನ್ನೋ ಒಂದು ಚಿಂತೆ ಕಾಡಾತಿತ್ತು ನನಗೆ. ಆದ್ರೆ ಈ ಕಾಲೇಜ್ ಬಂದ್ಬಿಟ್ಲೆ ಇಲ್ಲಿ ಹೆಂಗಿರ್ಬೇಕು, ಆಮೇಲೆ ಇದು ನನ್ನ ಕಾಲೇಜ್ ಅಂತ ಯಾವಾಗಲೂ ಅನಿಸಿಲ್ಲ, ಇದೊಂದು ನಂದು ಕುಟುಂಬ ಅಂತ ಅನಿಸೈತಿ. ಇಲ್ಲಿ ಇರೋರೆಲ್ಲ ನನ್ನ ತಂದೆ ತಾಯಿಯರು, ಸಹೋದರ ಸಹೋದರಿ ಎಂದು ಭಾವನೆ ಬಂದೈತಿ. 2 ವರ್ಷ ಕಾಲಗಳ ತನಕನೂ ನನಗೆ ಈ ಭಾವನೆ ಎಂದೂ ಬದಲಾಗಿಲ್ಲ. ರಮೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಅವ್ರು ನನ್ನ ತಂದೆ ಸಮಾನ ಇದ್ದಂಗೆ. ಅವ್ರ ಸರ್ ಅಂದ್ರೆ ನಾವೇನರ ಒಂದು ಚೂರು ಓದೋದು ಕಡಿಮೆ ಮಾಡಿದ್ವಿ ಅಂದ್ರು ಓದಾತಿಲ್ಲ ನೀ ಈಗ ಓದು ಅನ್ನೋ ಒಂದು ಮತ್ತು ಮೋಟಿವೇಶ್ನಲ್ ಸ್ಪೀಚ್ ಹೇಳ್ತಿದ್ರು ನಮ್ಗೆ ಸರ್. ಅದು ಭಾಳ ಖುಷಿ ಆಗ್ತಿತ್ತು ಅವ್ರ ಸರ್ ಕಡೆಯಿಂದ ನನಗೆ. ಮತ್ತು ನಮ್ಮ ಎಲ್ಲ ಟೀಚರ್ಸ್ ಏನಿದ್ರು ನಮ್ಮ ಬ್ಯಾಚ್ ಒಳಗೆ ಎಲ್ಲರೂ ಚಲೋ ಹೇಳ್ತಿದ್ರು. PCMB ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಎಲ್ಲರೂ ಚಲೋ ಹೇಳ್ತಿದ್ರು. ಹಾಗಾಗಿ ನನ್ನ ಸಹೋದರ ಸಹೋದರಿಯರ ಬಗ್ಗೆನೂ ಮಾತಾಡೋಕೆ ಇಷ್ಟಪಡ್ತೀನಿ. ನಾವಂತರೂ ಸರಿ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ರಿಸಲ್ಟ್ ಕೊಟ್ಟು ಹೋಗಲಿಲ್ಲ, ನೀವಾದರೂ ಕೊಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಈ ಸತನಾದರೂ ನಮ್ಮ ವಿಜೇತ ಕಾಲೇಜ್ಲಿಂತ್ರ ಸ್ಟೇಟ್ ರ್ಯಾಂಕ್ ಅಥವಾ ಡಿಸ್ಟಿಂಕ್ಟ್ ರ್ಯಾಂಕ್ ಬರಲಿ ಅಂತ ನಾನು ನಿಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಎಷ್ಟು ಆಗ್ತೈತೆ ಅಷ್ಟು ಓದ್ರಿ. ನಮ್ಗೆ ಈಗ ಬಿಟ್ಟು ಹೋದ್ಮೇಲೆ ಅನಿಸ್ತಿತ್ತು ಇನ್ನೂ ಓದಬೇಕಿತ್ತಲ್ಲ ನಾವು, ಸರ್ ಮಾತು ಇನ್ನೊಂದು ಚೂರು ತಲೆ ಹಾಕೋಬೇಕಿತ್ತಲ್ಲ ನಾವು ಅಂತಂದು. ಸರ್ ನಮ್ಗೆ ಎಷ್ಟು ಹೇಳ್ತಿದ್ರು, ಕೇಳ್ತಿದ್ವಿ. ಆದ್ರೆ ಅಂದರೂ ಸರ್ಗೆ ನಾ ಭಾಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನನಗೆ ಸೈನ್ಸ್ ಅನ್ನೋದು ಏನಿರ್ತೈತಪ್ಪ ಇದ್ರೊಳಗೆ ಅನ್ನೋದು ನನಗೇನು ಸ್ಟಾರ್ಟಿಂಗ್ ಏನೂ ಗೊತ್ತಿದ್ದಿದ್ದಿಲ್ಲ. ಆಮೇಲೆ ಗೊತ್ತಾಯ್ತು ಸೈನ್ಸ್ ಇಷ್ಟು ಈಸಿ ಐತಲ್ಲ ಅಂತಂದು ಗೊತ್ತಾಯ್ತು. ಹಾಗಾಗಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ಈ ಕಾಲೇಜನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಐತಿ. ವಿಜೇತ ಕಾಲೇಜ್ ನನಗೆ ಎಲ್ಲ ಕೊಟ್ಟೈತಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಎಲ್ಲ ಇದು ಸ್ಟಾಫು ಏನೈತಿ ಎಲ್ಲ ಚಲೋ ಐತಿ ಇಲ್ಲಿ. ಮತ್ತು ಈಗಿನ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಹೇಳ್ಬೇಕಂದ್ರೆ ಇವರು ಚಲೋ ಓದಾತಾರೆ. ನಂಗೆ ಅವ್ರದ್ದು ಯಾರ್ಯಾರು ಅಂತ ಗೊತ್ತಿಲ್ಲ, ಆದರೂ ಚಲೋ ಓದಾತಾರ ಅನ್ನೋ ಒಂದು ಮಾತು ಕೇಳೀನಿ. ಇನ್ನೂ ಹಿಂಗೆ ಓದ್ರಿ, ಈ ಫಸ್ಟ್ ಇಯರ್ ಎಕ್ಸಾಮ್ ಬರೆಯತ್ತೀರಿ, ನಿಮಗೂ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂಗೆ ಚಲೋ ಮಾಡಿರಿ. ಸೆಕೆಂಡ್ ಇಯರ್ಸ್ ನನ್ನ ಸಹೋದರ ಸಹೋದರಿಯರು ಒಂದು ಒಳ್ಳೆ ರಿಸಲ್ಟ್ ಕೊಟ್ಟು ಹೋಗ್ರಿ ಕಾಲೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Thank you, Sridevi sister. You have shared your memories on this occasion. Once again, thank you all. ವಿಶ್ವ ಭೂಪಟದಲ್ಲಿ ನಿನ್ನ ಹೆಸರು ಕಾಣಲಿ, ಅದನ್ನು ಸಾಧಿಸುವ ಹಠ ನಿನ್ನದಾಗಲಿ ಎಂದು ಹೇಳುತ್ತಾ ಬಹುಮಾನ ವಿತರಣಾ ಸಮಾರಂಭವನ್ನು ನಡೆಸಿಕೊಟ್ಟಂತ ಶರಣು ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶಾಶ್ವತವಾಗಿರದ ಜೀವನದಲ್ಲಿ ಶಾಶ್ವತವಾಗಿರುವಂತಹ ಸಾಧನೆ ಮಾಡು ಎಂದು ಹೇಳುತ್ತಾ ಮುಂದಿನದಾಗಿ ಮುಖ್ಯ ಅತಿಥಿಗಳಿಂದ ಭಾಷಣ. ಮೊದಲನೇದಾಗಿ ಶ್ರೀ ಭರತೇಶ್ ವೆಂಕಟಾಪುರ್, CPI ಧಾರವಾಡ ಇವರು ವಿದ್ಯಾರ್ಥಿಗಳನ್ನು ಆಶಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಶುಭ ಸಂಜೆ. ವೇದಿಕೆ ಮೇಲೆ ಆಸೀನರಾದ ಮದಿನಾ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ವಿಜೇತ PU ಧಾರವಾಡ ವಿಜೇತ ಸಂಭ್ರಮ 2025 ಮತ್ತು 26ರ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಕೈಸರ್ ಖಾನ್ ದಾಸನ್ಕಪ್ ಸರ್ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವೆಂಕಟೇಶ್ ಲಕ್ಷಾನಿ ಸರ್, SD ಮುಡಣ್ಣವರ್ ಸರ್, ಆಮೇಲೆ ರಮೇಶ್ K ಸರ್ ಮತ್ತು ಅಧ್ಯಕ್ಷತೆ ವಹಿಸಿದ ಈ ಮದಿನಾ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ MV ಹಡ್ಪಾದ್ ಸರ್, ಮತ್ತು ಈ ವಿಜೇತ ಸಂಭ್ರಮಕ್ಕೆ ಇಷ್ಟೆಲ್ಲ ನೀವು ಎಲ್ಲ ಮಾತಾಡೋದು ಕೇಳಿದ್ದೀನಿ. ಇದೊಂದು ವಿಜೇತ ಕಾಲೇಜ್ ಇಲ್ಲ, ವಿಜೇತ ಫ್ಯಾಮಿಲಿ ಅನ್ನೋಕ್ಕೆ ಮೇನ್ ರೀಸನ್ ಆಗಿರುವಂಥ ರಮೇಶ್ ಪರೀಡ್ ಸರ್, ಇವರೆಲ್ಲ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಆ್ಯಕ್ಚುಲಿ ಈ ಕಾರ್ಯಕ್ರಮಕ್ಕೆ
ಆಗಮಿಸಲು ಪರೀಟ್ ಸರ್ ಮೊದಲು ಒಂದು ವಾರದಿಂದನೇ ನನಗೆ ಹೇಳ್ತಾ ಇದ್ರು, ಸರ್ ಬರಬೇಕು ನೀವು ಅಂತೇಳಿ. ಅವ್ರ ಜೊತೆ ನವೀನ್ ಸಾರವಾಡ ನಿಮ್ಮ ಏನು ಶಿಕ್ಷಕರಿದ್ದಾರೆ, ಅವರು ಕೂಡ ನನ್ನ ಕ್ಲಾಸ್ಮೇಟ್. ಈಸ್ ಮೈ ಕ್ಲಾಸ್ಮೇಟ್ ಇನ್ BSc ಬಾಗಲಕೋಟ್. ಅವರು ನಾವು ಕೂಡ BSc ಮತ್ತು MSc ಮಾಡಿದ್ದು. ಅವರು ಕೂಡ ಕೇಳ್ಕೊಂಡಾಗ ಫಸ್ಟ್ ಟೈಮು ಒಂದು ಸಲ ಕೇಳಿದ್ರು, ಬರಬೇಕು ಸರ್ ಇದು ಈ ಥರ ಒಂದು ಕಾರ್ಯಕ್ರಮ ಇದೆ ಅಂತೇಳಿ. ಬಟ್ ಲಾಸ್ಟ್ ಟೈಮ್ ನನಗೆ ಬರೋಕ್ಕಾಗಿರಲಿಲ್ಲ. ಬಟ್ ಈ ಸಲ ಬರ್ತೀನಿ ಅಂತ ಹೇಳಿದ್ದೆ. ಏನೋ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದರೂ ಕೂಡ ನಾನು ಬಿಡುವು ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನೀವೆಲ್ಲ ಮಾತಾಡಿದ್ರಿ, ಆಮೇಲೆ ಪ್ರತಿಯೊಬ್ಬರು ನಿಮ್ಮ ಕಾಲೇಜ್ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳಿದ್ರಿ. ಒಂದು ಎಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಕಾಲೇಜ್ ಅನ್ನೋದು ಒಂದು ಮುಖ್ಯ ಘಟ್ಟ. ಅದರಲ್ಲಿ ಪ್ರಥಮ PUC ಮತ್ತು ದ್ವಿತೀಯ PUC. ಈ ಪ್ರತಿ ಒಬ್ಬ ವಿದ್ಯಾರ್ಥಿಗಳಲ್ಲಿ ತಂದೆ ತಾಯಿಗಳನ್ನ ಬಿಟ್ಟು ಆಚೆ ಬರೋದಂದರೆ ಪ್ರಥಮ PUC ಮತ್ತು ದ್ವಿತೀಯ PUCಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಪ್ರೌಢ ಶಿಕ್ಷಣವರೆಗೂ ಕೂಡ ಪ್ರತಿಯೊಬ್ಬರು ತಮ್ಮ ಮನೆ ಹತ್ತಿರ ಆಗಿರ್ಬೋದು ಎಲ್ಲೋ ಒಂದು ಕಡೆ ಇರ್ತಾರೆ. ಬಟ್ ಆಚೆ ಬಂದು ಏನು ಒಂದು ಸಿಟಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಒಂದು ಕಾಲೇಜ್ಗಳಲ್ಲಿ ಬಂದು ಕಲಿತು ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಹೊರಗಡೆ ಪ್ರಪಂಚವನ್ನು ನೋಡ್ತಾರೆ. ಮತ್ತು ಇಲ್ಲಿ ಆಕರ್ಷಣೆಗಳು ಜಾಸ್ತಿ ಇರ್ತವೆ. ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ರೂಢಿಸ್ಕೊಳ್ಬೇಕಾದಂಥ ಒಂದು 2-3 ಏನಂದರೆ, ಈಗ ಯಾವುದೇ ಒಂದು ವಿದ್ಯಾರ್ಥಿ ಅಥವಾ ಯಾವುದೇ ಒಂದು ಏನೋ ಬೇರೆ ಸಂಘ ಸಂಸ್ಥೆಗಳು ಯಾವುದೇ ಆಗಿರ್ಬೋದು, ಒಂದು ಸಾಧನೆ ಅನ್ನೋದು ಮಾಡಬೇಕಂತಂದರೆ ಅದಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ. ಹೆಂಗಂದರೆ, ಈಗ ನಾನು ವಿದ್ಯಾರ್ಥಿ ಅಂತ ನೀವಿದ್ದೀರಿ, ನಿಮ್ಮ ಜೊತೆ ಯಾವ ಸಂಗಡಿಗರನ್ನು ನೀವು ಸೇರಿಸ್ಕೋತೀರಿ, ಅದರ ಮೇಲೆ ನಿಮ್ಮ ಹಾವಭಾವ ಮತ್ತು ನಿಮ್ಮ ಬೆಳವಣಿಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ನಿಮ್ಮ ಫ್ರೆಂಡ್ಸ್, ನೀವು ಯಾವ ಥರ ಫ್ರೆಂಡ್ಸ್ನ ಚೂಸ್ ಮಾಡ್ತೀರಿ ಅದ್ರ ಮೇಲೆ ನಿಮ್ಮ ಬೆಳವಣಿಗೆ ಭಾಳ ಇಂಪಾರ್ಟೆಂಟ್. ಒಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಅಂದರೆ ಹೆಂಗಿದೆ ಅಂದರೆ, ಈಗ ಇಲಿ ಮತ್ತು ಕಪ್ಪೆದು ಇಲಿ ಮತ್ತು ಕಪ್ಪೆದು ಏನಿದೆ ಅಂದರೆ, ಇಲಿ ಹೇಳ್ತದಂತೆ ನೀ ಎಲ್ಲಿ ಹೋಗ್ತೀಯ ಅಲ್ಲಿ ನಾನು ಕರ್ಕೊಂಡು ಹೋಗ್ಬೇಕು, ಕಪ್ಪೆ ಹೇಳತ್ತಂತ ನೀನು ಎಲ್ಲಿ ಹೋಗ್ತೀಯ ನಿನ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳತ್ತಂತ. ಅದಕ್ಕೆ ಏನು ಮಾಡ್ತಾರೆ, 2 ಕಾಲಿಗೆ ಗಂಟು ಹಾಕೊಂಡ್ಬಿಡ್ತಾರೆ ಇಲಿ ಮತ್ತು ಕಪ್ಪೆ. ಆವಾಗ 2 ಕೂಡ ಜೊತೆ ಅಡ್ಡಾಡ್ತಿರ್ತಾವಂತ. ಬಟ್ ಅವಾಗ ಏನಾಗುತ್ತಾ, ಕಪ್ಪೆಗೆ ಒಂದು ನೀರಲ್ಲಿ ಒಂದು ಭಾರಿ ಸ್ನ್ಯಾಕ್ಸ್, ಅಂದರೆ ಒಂದು ಏನೋ ಸ್ನ್ಯಾಕ್ಸ್ ಥರ ನೀರಲ್ಲಿ ಈಜಾಡ್ತಿರುತ್ತೆ. ಅಂದರೆ ಕಪ್ಪೆದೇನೋ ನೀರಲ್ಲಿ ಹೋಗಿ ಅದನ್ನು ತಿನ್ಬೇಕಂತ. ಏನಾಗುತ್ತೆ, ಅದು ಖಾಲಿ ಕಟ್ಟಿರುತ್ತೆ, ಟಕ್ ಅಂತ ನೀರಿಗೆ ಜಿಗಿಬಿಡುತ್ತೆ. ವಾವ್, ನನಗೆ ಇವತ್ತು ಟಿಫಿನ್ ಸಿಕ್ತಂತ. ಆವಾಗ ಇಲಿನೂ ಅದ್ರ ಜೊತೆ ಬಿದ್ದುಬಿಡುತ್ತೆ ನೀರಲ್ಲಿ. ಅವಾಗ ಇಲಿ ನೀರಲ್ಲಿ ಉಳಿಯಂಗಿಲ್ಲ. ಕಪ್ಪೆ ವಾವ್ ಭಾರಿ ಚೆನ್ನಾಗಿತ್ತು ಆಹಾರ ಅಂತ ತಾನೇ ಸೇವಿಸಾತಿರುತ್ತೆ. ಅದ್ರ ಹೊಟ್ಟೆ ತುಂಬಿಬಿಡುತ್ತೆ ಕಪ್ಪೆಗೆ. ಆಮೇಲೆ ನೋಡುತ್ತೆ ಇಲಿ ಸತ್ತೋಗಿದೆ. ಅಂದರೆ ಇಲ್ಲಿಗೆ ನೀರಲ್ಲಿ ಈಜಕ್ಕೆ ಬರೋಂಗಿಲ್ಲ. ಅದೇ ಮೇಲೆ ಒಂದು ಕಾಗೆ ಇರುತ್ತೆ, ಇವೆರಡೂ ನೋಡ್ತಾ ಇರುತ್ತೆ. ಅವಾಗ ಇಲಿ ಸತ್ತಿರೋದು ನೋಡುತ್ತೆ, ವಾವ್ ನನಗೆ ಇವತ್ತು ಊಟ ಸಿಕ್ತಲ್ಲ ಅಂತ. ಟಕ್ಕಂತ ಏನೋ ಇಲಿನ ಆರಿಸ್ಕೊಂಡ್ಬಿಡುತ್ತೆ. ಅವಾಗ ಕಪ್ಪೆದು ಕಾಲು ಅದ್ರ ಜೊತೆ ಇರುತ್ತಲ್ಲ, ಕಪ್ಪೆನೂ ಮೇಲೆ ಹೋಗ್ಬಿಡುತ್ತೆ. ಅಂದರೆ ಇದರಿಂದ ನೀವೇನು ಕಲಿಬೇಕಂತಂದರೆ, ನಿಮ್ಮ ಫ್ರೆಂಡ್ಸು, ನಿಮ್ಮ ಇಲ್ಲೇನು ಕಾಲೇಜಲ್ಲಿ ಬರ್ತೀರಾ ಅಥವಾ ಮುಂದೆ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿತ್ವ ಬೆಳಿಬೇಕು ಅಂತಂದರೆ, ನೀವು ಫ್ರೆಂಡ್ಸ್ ಯಾವ ಥರ ಚೂಸ್ ಮಾಡ್ತೀರಿ ಅದ್ರ ಮೇಲೆ ನಿಮ್ಮ ವ್ಯಕ್ತಿತ್ವ ನಿಂತಿದೆ. ಇದೊಂದು ಕಾಲೇಜಿನ ಘಟ್ಟ. ನಿಮ್ಮ ಈ ಬೀಳ್ಕೊಡೋ ಸಮಾರಂಭದಲ್ಲಿ ಮುಂದೆ ನೀವು ನೀಟಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡು ಯಾರೋ ವೈದ್ಯಕೀಯಲ್ಲಿ ಹೋಗ್ತೀರಾ, ಯಾರೋ ಇಂಜಿನಿಯರಿಂಗ್ ಮಾಡ್ತೀರಾ, ಯಾರೋ ಇನ್ನೊಂದು ಉನ್ನತ ಶಿಕ್ಷಣಕ್ಕೆ ಸೇರ್ತೀರಾ. ಬಟ್ ಅವಾಗ ಕೂಡ ಚೂಸ್ ಮಾಡಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ನ ನೋಡಿಕೊಂಡು ಚೂಸ್ ಮಾಡಿ. ಆಮೇಲೆ ಇನ್ನೊಂದು, ಇವಾಗಿನ ಯುವತಿಯರಲ್ಲಿ ನಾವು ನೋಡಿರೋವಾಗೆ ಓದೋ ಹವ್ಯಾಸ ತುಂಬ ಕಡಿಮೆ ಆಗಿದೆ. ಇವಾಗ ತಾವು ಸರ್ ನೀವಾಗಿರ್ಬೋದು, ಎಲ್ಲ ನಾವು ಒಂದು ಅವಾಗ ಓದೋದು ಇದು. ಇವಾಗ ಏನಾಗಿದೆ, ಸೋಷಿಯಲ್ ಮೀಡಿಯಾ ಜನ್ಜಿ ಅಂತೀವಲ್ಲ, ಅದು ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ನೀವೆಲ್ಲ ಏನು ನಂಬ್ತೀರ ಅಂತಂದರೆ ಓನ್ಲಿ ಡಾಟಾ ನಂಬ್ತಾರೆ ಸರ್ ಇವರು. ಓದೋದು ಹಳೆ ಹಿಸ್ಟ್ರಿ ಯಾವುದು ನಂಬಂಗಿಲ್ಲ. ಈ ಡಾಟಾ ಯಾವುದಾದ್ರೂ ಮೊಬೈಲಲ್ಲಿ ಶೇರ್ ಮಾಡಿಬಿಟ್ರೆ ಅದನ್ನು ನಂಬೋ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಪುಸ್ತಕಗಳಲ್ಲಿ ನಾಲೆಜ್ಗಳನ್ನ ಪಡಿಬೇಕಾದ್ರೆ ಲೈಬ್ರರಿಯಲ್ಲಿ ನಿಮ್ಮನ್ನು ನೀವು ಬಂಧಿಸ್ಬೇಕು. ಎಷ್ಟು ನೀವು ಲೈಬ್ರರಿಯಲ್ಲಿ ನಿಮ್ಮನ್ನು ನೀವು ಬಂಧಿಸ್ಕೋತೀರಿ, ಆವಾಗ ನಿಮ್ಮ ವ್ಯಕ್ತಿತ್ವ ವಿಕಸನವೂ ಕೂಡ ಆಗ್ತದೆ, ಅಷ್ಟು ನಾಲೆಜ್ ಬರುತ್ತೆ. ನೀವು ನಿಮ್ಗೆ ಅಂದ್ಕೊಂಡ್ರಿ, ಈಗ ನಾಲೆಜ್ ಈಸ್ ಅ ಪವರ್. ಯಾರ ಹತ್ರ ನಾಲೆಜ್ ಇರುತ್ತೆ ಅವನೇ ಪವರ್ಫುಲ್. ಈಗ
ಇನ್ನು ಮುಂದೆ ಬರೋ ಜನ್ರೇಷನಲ್ಲಿ ಕೂಡ ನಿಮ್ಮಲ್ಲಿ ಎಷ್ಟು ನಾಲೆಜ್ ಇರುತ್ತೆ ಅದ್ರ ಮೇಲೆ ನಿಮ್ಮ ವೆಲ್ತ್ ಡಿಪೆಂಡ್ ಆಗುತ್ತೆ. ನಾವು ಯಾವ ಥರ ದುಡ್ಡು ದುಡ್ಡು ಮಾಡಬೇಕಂದ್ರೂ ನಾಲೆಜ್ ಇರಬೇಕು, ಅಥವಾ ನೀವು ಇಂಟೆಲಿಜೆನ್ಸ್ ಆಗಿರಬೇಕು. ಯಾವ ಥರ ಅಂದರೆ ಪ್ರಾಕ್ಟೀಸ್ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಈಗ ನೀವು ಆಲ್ರೆಡಿ ದ್ವಿತೀಯ PUC ಫೈನಲ್ ಇದರಲ್ಲಿದ್ದೀರಿ, ಇನ್ನು 2 ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ಸ್ ಇದೆ. ನೀವು ಯಾವ ಥರ ಅಂದರೆ ನಿಮ್ಮನ್ನು ನೀವು 4 ಕೋಣೆಯಲ್ಲಿ ಅಥವಾ ಎಲ್ಲೋ ಬಂಧನ ಮಾಡ್ಕೊಂಡು ಅಂದರೆ ನಿಮ್ಮ ಪಾಲಕರಿಗೆ ಅಥವಾ ಮುಂದಿನ ನಿಮ್ಮ ಇದಕ್ಕೆ ನೀವು ಒಂದು ಒಳ್ಳೆಯ ಸಕ್ಸಸ್ ಕೊಡೋಕ್ಕೆ ಸಾಧ್ಯ ಆಗ್ತದೆ. ವಿರಾಟ್ ಕೊಹ್ಲಿ ಅಥವಾ ಬೇರೆ ಯಾರೋ ರೋಹಿತ್ ಶರ್ಮಾ, ನೀವು ಯಾರನ್ನೋ ಒಬ್ಬರನ್ನ ತಗೊಳ್ರಿ, ನೀವು ಒಂದೇ ದಿನಕ್ಕೆ ಯಾರು ವಿರಾಟ್ ಕೊಹ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಅವನು ವಿರಾಟ್ ಕೊಹ್ಲಿ ಆಗ್ಬೇಕಂತಂದರೆ ಅವನು 10 ವರ್ಷ 12 ವರ್ಷ ಅವನು ಪ್ರಾಕ್ಟೀಸ್ ಅದೇ ಹೇಳ್ತಾ ಇರೋದು. ಡೈಲಿ ಪ್ರಾಕ್ಟೀಸ್ ಮಾಡಿನೇ ವಿರಾಟ್ ಕೊಹ್ಲಿ ಆಗಿದ್ದು, ಮೆಸ್ಸಿ ಆಗಿದ್ದು. ಪ್ರತಿಯೊಬ್ಬರು ಜೀವನ ಚರಿತ್ರೆ ನೋಡ್ರಿ, ನೀವು ಯಾರೂ ಒಂದೇ ದಿನದಲ್ಲಿ ದೊಡ್ಡ ವ್ಯಕ್ತಿಗಳಾಗಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಇವತ್ತು ನಿಮ್ಗೆ ಟೀಚರ್ಸ್ ಏನೋ ಹೇಳಿದ್ದಾರೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತೆ 1 ಸಲ 2 ಸಲ 3 ಸಲ 4 ಸಲ ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನೀವು ಆ ವಿಷಯದಲ್ಲಿ ಪರ್ಫೆಕ್ಟ್ ಆಗ್ತೀರಿ. ಇದೊಂದು. 2ನೇದು ಏನು ಅಂತಂದರೆ, ನೀವು ಎಷ್ಟು ನಿಮ್ಮ ಇದರಲ್ಲಿ ಸಬ್ಜೆಕ್ಟ್ ಅಥವಾ ನೀವು ಯಾವುದೋ ಒಂದು ಸೈನ್ಸ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಒಬ್ಬ ಮನುಷ್ಯನಿಗೆ ಪ್ಯಾಷನ್ ಇರಬೇಕು. ಅಂದರೆ ನಾನು ಈ ಓದ್ತಾ ಇದ್ದೀನಲ್ಲ ಅದ್ರ ಬಗ್ಗೆ ಗೌರವ ಇರಬೇಕು. ನಾನು ಏನೋ ಒಂದು ಓದ್ತಾ ಇದ್ದೀನಿ, ಏನೋ ಸುಮ್ಮನೆ ಮನೆಯಾಗ ಸೇರಿಸಿದ್ರು ಇಲ್ಲಿ ಬಂದೆ ಅನ್ನೋದು ಭಾವ ಬಿಟ್ಟುಬಿಡಬೇಕು. ಇಲ್ಲಿ ಪಾಲಕರೆಲ್ಲ ಇದ್ದೀರಿ, ನಿಮಗೂ ಕೂಡ ನಿಮ್ಮ ಮಕ್ಕಳು ಏನು ಇಷ್ಟಪಡ್ತಾರೆ, ಅವ್ರ ಇಷ್ಟ ಯಾವ್ದು ವಿಷಯದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅದನ್ನ ನೋಡಿ ನೀವೇನು ಮಾಡಿ ಅವ್ರನ್ನ ಗುರುತಿಸಿ. ಈಗ ಅವ್ರಿಗೆ ಫಿಸಿಕ್ಸ್ ಇಷ್ಟ ಇಲ್ಲದೆ ಇರ್ಬೋದು ಅಥವಾ ಕೆಮಿಸ್ಟ್ರಿ ಇಷ್ಟ ಇಲ್ಲದೆ ಇರ್ಬೋದು, ಪ್ರತಿಯೊಬ್ಬರಲ್ಲಿ ಅವರದೇ ಆದಂಥ ಒಂದು ಇಷ್ಟ ಕಷ್ಟಗಳಿರುತ್ತೆ. ಅದನ್ನು ಕೂಡ ನೀವೇನು ಮಾಡಬೇಕು, ಗ್ರ್ಯಾಪ್ ಮಾಡಿ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವಂಥ ವ್ಯವಸ್ಥೆ ಕೂಡ ಆಗಬೇಕು. ಆಮೇಲೆ ಇನ್ನೊಂದು, ಈಗ ಯಾವ ಥರ ಪರ್ಫೆಕ್ಟ್ ಆಗ್ಬೇಕಂತಂದರೆ, ಒಂದು ಉದಾಹರಣೆ ಅಂದರೆ, ಈಗ ಒಬ್ಬ ಮರ ಕಡಿತಿರ್ತಾನೆ, ಒಬ್ಬ ಏನು ಮಾಡ್ತಾನೆ, ಗರ್ಗಸ ತಂದು ಏನು ಮಾಡ್ತಾನೆ, ಕಂಟಿನ್ಯೂ ಆಗಿ ಅವನಿಗೆ ಮರ ಕಡಿಯೋದಕ್ಕೆ ಗರ್ಗಸ ತಂದು 8 ಅವರ್ ಫುಲ್ ಮರ ಕಡಿತಾನೆ. ಅದೇ ಇನ್ನೊಬ್ಬನಿಗೆ ಹೇಳ್ತೀವಿ, ಅವನೇನು ಮಾಡ್ತಾನೆ, ಆ ಗರ್ಗಸ ಬಂದು ಫಸ್ಟ್ ನೋಡ್ತಾನೆ, ಗರ್ಗಸ ಏನಿರುತ್ತೆ ಮಂಡಿರುತ್ತೆ, ಅದನ್ನು ಏನು ಮಾಡ್ತಾನೆ, ಫಸ್ಟ್ ½ ಆನ್ ಅವರ್ ಹೋಗಿ ಅದನ್ನು ಫುಲ್ ಎಲ್ಲ ಸಾಣಿಯನ್ನು ಇದನ್ನು ಮಾಡಿ ಚೂಪ್ ಮಾಡ್ತಾನೆ. ಅಂದರೆ ½ ಆನ್ ಅವರ್ ತೊಗೊಂಡ ಇನ್ನು 1 ಅವರ್ನ ಗಿಡ ಕಡ್ದು ಬಿಡ್ತಾನೆ. ಈ ದಡ್ಡಿಗೂ ಆಮೇಲೆ ಸ್ಮಾರ್ಟ್ ಇರೋಂಗೆ ಇದು ಡಿಫ್ರೆನ್ಸ್. ಫಸ್ಟು ಅದನ್ನು ನಾವು ಸ್ಮಾರ್ಟ್ ಆಗಬೇಕು ಪ್ರತಿ ವಿಷಯದಲ್ಲಿ ಕೂಡ, ಅಥವಾ ಪ್ರತಿ ಇದರಲ್ಲಿ ಸ್ಮಾರ್ಟ್ ಆದಾಗ ಮಾತ್ರ ನಿಮಗೆ ಅತ್ಯುನ್ನತ ಇದು ಇರೋಕ್ಕೆ ಸಾಧ್ಯ ಆಗ್ತೈತಿ. ಆಮೇಲೆ ಈ PUC ಆದಮೇಲೆ ನಿಮ್ಮದೇ ಆದಂಥ ನಿಮ್ಮ ಯಾವುದಾದ್ರು ಈಗ ಡಿಗ್ರಿ ಬೇರೆ ಮಾಡ್ಬೋದು, ಅಥವಾ ನಮಗೆ ನೀಟ್ ಸಿಕ್ಕಿಲ್ಲ, ಇಂಜಿನಿಯರಿಂಗ್ ಸಿಕ್ಕಿಲ್ಲ, ಆ ಒಂದು ಇದರಲ್ಲಿ ಇಟ್ಕೊಬೇಡ್ರಿ. ನಿಮ್ಮದು ಇಂಟ್ರೆಸ್ಟ್ಗಳು ಯಾವುದಿದೆ ಅದನ್ನು ಈಗಲಿಂದನೇ ಇದು ಮಾಡಿ, ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಬೇರೆ IAS IPS ಇಂಥವು ಏನಾದರೂ ಒಳ್ಳೆಯ ಹುದ್ದೆಯಲ್ಲಿ ನೀವು ಹೋಗಬೇಕಾಗಿತ್ತಂದರೆ ಅದನ್ನು ಪ್ರಿಪ್ರೇಷನ್ ಸ್ಟಾರ್ಟ್ ಫ್ರಮ್ ಟುಡೇ. ಇವಾಗಲೇ ಹೇಳ್ತಿದ್ದೀನಿ, ಬಿಕಾಸ್ ನಾವಿರೋವಾಗ ಕಾಂಪಿಟೇಷನ್ ಬೇರೆ ಇತ್ತು, ಇವಾಗ ಕಾಂಪಿಟೇಷನ್ ಡೇ ಬೈ ತುಂಬ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನೀವು ನಮ್ಮ ಸಾರ್ವಜನಿಕ ಸೇವೆಯಲ್ಲಿ ಬರೋ ಇಚ್ಛೆಗಳಿದ್ರೆ ಈಗಲಿಂದಲೇ ಕೂಡ ನೀವೇನು ಮಾಡಿರಿ, ಸ್ಟಾರ್ಟ್ ಫ್ರಮ್ ಟುಡೇ, ಇವತ್ತಿಂದ ಕೂಡ ಸ್ಟಾರ್ಟ್ ಮಾಡಬೇಕು. ಅವಾಗ ಕೂಡ ನಿಮಗೆ ಯಾವುದೇ ಎಕ್ಸಾಮ್ಗಳು ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ಸ್ಗಳು ಕೂಡ ನೀವು ಇದು ಮಾಡ್ತೀರಿ. ಆಮೇಲೆ ಆಗಲೇ ಹೇಳ್ತಾಯಿದ್ರು, ಸರ್ ನಮ್ಮನ್ನು ಜಾಸ್ತಿ ಬಡಿತಾರೆ ಅಂತೇಳಿ ನೀವೇ ಹೇಳಿದ್ರಲ್ಲ. ಇನ್ನೊಂದು ನಾನು ಹೇಳ್ತೇನೆ, ನೀವು ಇವ್ರ ಕಡೆ ಬಡಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಕಡೆ ಬಡಿಸ್ಕೋತೀರಿ. ಇದೊಂದೇ, ಯಾರು ಸರ್ ಕಡೆ ಅಥವಾ ಟೀಚರ್ ಕಡೆ ಹೊಡೆಸ್ಕೊಂಡು ಬಂದಿರ್ತಾರ ಅವರು ನಮ್ಮ ಥರ ಆಗ್ತಾರೆ, ಅಥವಾ ಇಲ್ಲಿ ಕೂತಿರೋ ಸ್ಟೇಜ್ ಮೇಲೆ ಆಗ್ತಾರೆ. ಯಾರು ಬಡಿಸ್ಕೊಂಡೆಲ್ಲ ಟೀಚರ್ಗಳಲ್ಲಿ ಇದು ಮಾಡಲ್ಲ, ಅವರು ವಾಪಸ್ ನಮ್ಮ ಜೊತೆ ಬರ್ತಾರೆ. ನಿಮ್ಗೆ ಗೊತ್ತಲ್ಲ ಅದರ ಅರ್ಥ. ಅಂದರೆ ನಮ್ಮ ಏನೋ ಒಂದು ಇದರಲ್ಲಿ ಬಂದುಬಿಡ್ತಾರೆ. ಅದಕ್ಕೆ ಈ ಪಾಲಕರು ಕೂಡ ಇದ್ದೀರಿ, ಟೀಚರ್ ಬಡಿದ್ರು ಅಂತ ಯಾರು ದಯವಿಟ್ಟು ಕೇಳಬೇಡ್ರಿ, ಅವ್ರು ಹೊಡೀರಿ ಅಂತ ಹೇಳ್ರಿ. ಯಾಕಂದ್ರೆ ನಮ್ಮಲ್ಲಿ ಹೇಳ್ತಾಯಿದ್ರು ಸರ್, ಹಳೆಯೆಲ್ಲ ನಮ್ಮಲ್ಲಿ ಭಾಳ ಜಾಸ್ತಿ ಬಡಿತಾಯಿದ್ರು, ಮನಿತನ ಬಂದು ಓಡಾಡ್ಸ್ಕೊಂಡು ಬಡಿತಾಯಿದ್ರು. ಅದು ಚಪ್ಕಿಲೆ ತೊಗೊಂಡ, ನಿಮ್ಗದನ್ನ ಕೈಯಲ್ಲಿ ಬಡಿತಿರ್ಬೇಕು, ಹಿಂಗೆ ಕೈ ಮಾಡೋರು ಹಿಂಗೆ ಮಾಡೋರು ಹಿಂಗೆ ಜಾಸ್ತಿ ಹಾಗೆಲ್ಲ ಹೊಡ್ಸ್ಕೊಂಡು ಬಂದಿದ್ದೀವಿ. ಆ ಥರ ಎಲ್ಲ ನೋಡಿ ಇವಾಗ ಎಷ್ಟೋ ಜನ ನಮ್ಮ ಸ್ಟೇಷನ್ಗೆ ಬಂದು FIR ಮಾಡಿಸ್ತದೆ, ಈ ಥರ ನಮ್ಮ ಪಾಲಕರನ್ನ ಟೀಚರ್ಸ್ ಬಡಿದ್ರು ಅಂತ. ಇದು ಎಲ್ಲಿಗೆ ಹೊಂಟಿದೆ ಅಂದರೆ, ಇನ್ನೂ ಜನಕ್ಕೆ ಆ ಒಂದು ಅವೇರ್ನೆಸ್ ಬರಬೇಕು. ಅಂದರೆ ಯಾವಾಗ ಒಬ್ಬ ಟೀಚರ್ ಅವನು ತಿದ್ದುಕೊಳ್ಳಿ ಅಂತ ಬಡಿತಾನೆ, ಯಾವುದೇ ಒಂದು ಆ ಮಕ್ಕಳದು ಅಥವಾ ವಿದ್ಯಾರ್ಥಿದು ಯಾವುದೇ ವೈಯಕ್ತಿಕ ದ್ವೇಷ ಇರೋಂಗಿಲ್ಲ, ಅವನು ಒಳ್ಳೆಯದಾಗಲಿ, ಅವನ ಭವಿಷ್ಯ ಕೂಡ ಒಳ್ಳೆಯದಾಗಲಿ ಅಂತ ಬಡಿತಾನೆ ಹೊರತು
ಯಾವುದೇ ಒಂದು ಅವನು ವೈಯಕ್ತಿಕವಾಗಿ ಬಿಡೋಂಗಿಲ್ಲ. ಅದಕ್ಕೆ ಇಲ್ಲೇ ನಿಮಗೆ ತಂದೆ ತಾಯಿ ಪೋಷಕರಿದ್ದೀರಿ, ಅದೊಂದು ಎಲ್ಲರಿಗೂ ರಿಕ್ವೆಸ್ಟು. ಯಾರು ಆ ಥರ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು 2 ತಿಂಗಳಲ್ಲಿ ಎಕ್ಸಾಮ್ಸ್ ಇದೆ, ಎಲ್ಲರೂ ಚೆನ್ನಾಗಿ ಬರೀರಿ. ನಿಮ್ಮ ವಿಜೇತ ಮತ್ತು ಮದೀನಾ ಶಿಕ್ಷಣ ಸಂಸ್ಥೆಗೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಹೆಸರು ತರಲಿ. ಎಲ್ಲರೂ ಕೂಡ 64 ಸ್ಟೂಡೆಂಟ್ಸ್ ಇದ್ದೀರಿ ಅಂತ ಹೇಳಿದ್ರಿ. ಪ್ರತಿಯೊಬ್ಬರೂ ಕೂಡ ವಿಜೇತಕ್ಕೆ ಮತ್ತು ಮದೀನಾ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಹೆಮ್ಮೆ ಥರ ಎಲ್ಲರೂ ರಿಸಲ್ಟ್ ಕೊಡ್ರಿ. ಮುಂದೆ ನಿಮ್ಮ ಜೀವನ ಕೂಡ ಒಳ್ಳೆಯದಾಗಲಿ. ಮುಂದೆ ನೀವು ನೀಟ್ ಹೋಗಲಿ, ಇಂಜಿನಿಯರಿಂಗ್ ಹೋಗಲಿ, ಪ್ರತಿಯೊಬ್ಬರು ಕೂಡ ಮಾಡ್ತೀರಿ ಅಂತ ಒಂದು ವಿಶ್ವಾಸದಿಂದ ನನಗೆ ಕರೆಸಿ ಒಂದು 2 ಮಾತು ಅವಕಾಶ ಕೊಡೋಂಥ ಮದೀನಾ ಮತ್ತು ವಿಜೇತ ಅವರ ಶಿಕ್ಷಣ ಸಂಸ್ಥೆಗೆ ಕೂಡ ನಾನು ವಂದನೆ ಹೇಳ್ತೀನಿ. ನಮಸ್ತೆ, ಥ್ಯಾಂಕ್ ಯು. ಓದುವ ಹವ್ಯಾಸ ಬೆಳೆಸಲು ಸೂಚಿಸಿದ ಅತಿಥಿಗಳ ಮಾತನ್ನು ನಾವು ನೆರವೇರಿಸುತ್ತೇವೆ ಮತ್ತು ಅದ್ಭುತ ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳ ನೀತಿ ಪಾಠ ಮಾಡಿದ ಅತಿಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ವೆಂಕಟೇಶ್ ಎಚ್ ಲಕ್ಷಾಣಿ, ಮುಖ್ಯೋಪಾಧ್ಯಾಯರು NES ಪ್ರೌಢಶಾಲೆ ಅಳ್ಳಾವರ, ಇವರು ತಮ್ಮ ಅನಿಸಿಕೆಯನ್ನು ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮದೀನಾ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ, ವಿಜೇತ PU ಧಾರವಾಡ, ವಿಜೇತ ಸಂಭ್ರಮ 2025-26 ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಕೈಸರಬಾನು ದಾಸಂಕಪ್ಪ ಅವರೇ, ಗಣ ಉಪಸ್ಥಿತಿಯನ್ನು ಹೊಂದಿರುವಂಥ ಜಡ್ಕೆ ದಾಸಂಕಪ್ಪ ಅವರೇ, ಭರತೇಶ್ ವೆಂಕಟಾಪುರ ಅವರೇ, SD ಮುಡ್ಯಣ್ಣವರವರೇ, ರಮೇಶ್ K ಅವರೇ, MEV ಹಡಪದವರೇ, ರಮೇಶ್ ಪರೀಟ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪಾಲಕ ಬಂಧುಗಳೇ, ಮುದ್ದು ವಿದ್ಯಾರ್ಥಿನಿಯರೇ, ನಾನು ಇಲ್ಲಿ ಬಂದಾಗಿಂದ ಎಲ್ಲರ ಬಾಯಲ್ಲಿ ಏನೋ ಒಂದು ಕೌಟುಂಬಿಕ ಸಂಬಂಧ ಅನ್ನುವಂಥದ್ದನ್ನು ಎಲ್ಲ ಮಕ್ಕಳಿಂದ ಆ ಬಾಯಿಂದ ಬರ್ತಿರ್ಬೇಕಾದ್ರೆ ಆ ವಾತಾವರಣ ಕಾಲೇಜ್ದಲ್ಲಿ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂತು. ಒಂದು ಕೌಟುಂಬಿಕವಾದಂಥ ಸಂಬಂಧವನ್ನು ಕೊಡೋದು ಅಷ್ಟದು ಈ ಕಾಲೇಜ್ ಹಂತದೊಳಗೆ ಅಷ್ಟೇನು ಸರಳವಾದಂಥದ್ದಲ್ಲ. ಅದು ಬರುವಂಥ ಮಕ್ಕಳು ಎಲ್ಲರೂ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಒಪ್ಪಿಕೊಂಡು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು, ತಂದೆ ತಾಯಿಯರ ಸ್ಥಾನದಲ್ಲಿ ನಿಂತುಕೊಂಡು ಅದನ್ನೆಲ್ಲ ಮಾಡೋದು ಭಾಳ ಕಷ್ಟದ ಕೆಲಸ. ನನ್ನ ಸ್ನೇಹಿತರು ರಮೇಶ್ ಅವರು ಭಾಳ ಕಷ್ಟಪಡ್ತಾರೆ. ಅವರ ಕಷ್ಟವನ್ನು ನಾನು ಒಂದೊಂದು ಸಲ ರಾತ್ರಿ 1 ಗಂಟೆಗೂ ಮಾತಾಡಿದ್ದೈತಿ, ಅದೊಮ್ಮೆ 2 ಗಂಟೆನೂ ಆಗಿರ್ತದೆ. ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ್ರು. ಅವರು ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಾನಿಲ್ಲೇ ಅವ್ರು ಇಂಥ ಒಂದು ಕೌಟುಂಬಿಕ ಸಂಬಂಧವನ್ನು ಕೊಟ್ಟು ನೀವು ಅವ್ರಿಗೆ ಏನು ಕಾಣಿಕೆಯನ್ನು ಕೊಡಬಲ್ರಿ? ಇದು ಒಂದು ಪ್ರಶ್ನೆ. ನಿಮ್ಮ ತಾಯಿಯ ಸ್ಥಾನದಲ್ಲಿ, ನಿಮ್ಮ ತಂದೆಯ ಸ್ಥಾನದಲ್ಲಿ, ನಿಮ್ಮ ಸಹೋದರಿಯರ ಸ್ಥಾನದಲ್ಲಿ ನಿಂತು ನಿಮ್ಮನ್ನೆಲ್ಲನೂ ನೋಡ್ಕೋತಾ ಇದ್ದಾರಲ್ಲ, ಅವ್ರಿಗೊಂದು ಏನು ಕಾಣಿಕೆ? ಆ ಕಾಣಿಕೆ ಅವ್ರು ಬಹುದಿನ ನನಗೆ ಹೇಳ್ತಾ ಇದ್ದಾರೆ, ಸರ್ ಸ್ಟೇಟ್ ಲೆವೆಲ್ ಒಂದು ರ್ಯಾಂಕ್ ನನಗೆ, ಸ್ಟೇಟ್ ಲೆವೆಲ್ ಒಂದು ರ್ಯಾಂಕ್ ತರಬೇಕು ನನಗೆ, ಇದನ್ನು ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಲವೊಂದು ಮಕ್ಕಳು ಮಾಡ್ತಾರೆ, ಏನೋ ಸಂಘದೋಷದಿಂದ ಏನೋ ತೊಂದರೆ ಆಗ್ತಾ ಇದೆ ಅಂತನ್ನುವಂಥದ್ದನ್ನು ಭಾಳ ಸಲ ನಮ್ಮ ಜೊತೆಗೆ ಅದನ್ನು ಹಂಚ್ಕೊತಿರ್ತಾರೆ. ಅವರು ಇದನ್ನೆಲ್ಲನೂ ತೆಗಿಬೇಕು ಅಂತ ನಾವು ಭಾಳ ಪ್ರಯತ್ನವನ್ನು ಮಾಡಿದ್ದೀವಿ. ಅವರ ಕಷ್ಟ ಎಷ್ಟಿದೆ ಅನ್ನೋದನ್ನು ಒಂದು ಸಣ್ಣ ಕಥೆಯ ಮೂಲಕ ಹೇಳಿಬಿಡ್ತೀನಿ ನಿಮಗೆ. ನಿಜವಾಗ್ಲೂ ಒಂದು ಸಂಸ್ಥೆ ನಡೆಸೋದು ಅಷ್ಟೇನು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಅವರು ಮಕ್ಕಳ ಜೊತೆಗೆ ಮಕ್ಕಳಾಗಿ ಅವರು ರಾತ್ರಿ ಮಲಗುವವರೆಗೂ ಎಷ್ಟು ಕಷ್ಟಪಡ್ತಾರೋ ಅಂತಂದ್ರೆ ನೋಡಬೇಕಲ್ಲ. ಅದನ್ನು ನಾನು ಭಾಳ ಸಲ ಅದನ್ನು ಪರೀಕ್ಷೆ ಮಾಡಿದ್ದೀನಿ. ನಾನೆಲ್ಲ ಇವತ್ತಿನ ದಿವಸ ನನಗೆ ಈ ಶಿಕ್ಷಕ ವೃತ್ತಿ ಒಳಗೆ ನನ್ನ ಜೀವನ ಸಾಗಲಿಲ್ಲ ಅಂತಂದ್ರೆ ಏನು ಬಿಡಪ್ಪ ಈ ನೌಕರಿ ಇದೇನು ಮಾಡುತ್ತೋ ಅನ್ನೋದಕ್ಕಂತ ಬಿಟ್ಟು ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ಬೋದು. ಯಾಕಂದ್ರೆ ನನಗೆ ಈ ಸಂಬಳ ಈ ಪಗಾರದ ನನ್ನ ಜೀವನ ಮಾಡೋಕ್ಕಾಗಲ್ಲ ನನಗೆ, ನಾನು ಹೋಗ್ಬೋದು.
ಆಗ ರೈತದನಲ್ಲ, ರೈತನಿಗೆ ಅದನ್ನು ಬಿಟ್ಟರೆ ಗತಿನೇ ಇಲ್ಲ. ಆ ಉದ್ಯೋಗವನ್ನು ಬಿಟ್ಟು ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಅವನಿಗೆ? ಭೂಮಿ ಉಳ್ತಾನೆ, ಹೆಂಗೆ ಉಳ್ತಾನೆ ಅಂತಂದ್ರೆ ಆಕಾಶ ನೋಡ್ತಾನೆ, ಭೂಮಿ ಉಳ್ತಾನೆ. ಆಕಾಶಕ್ಕೆ ಎಷ್ಟು ನಂಬಿಕೆ ಇರುತ್ತಂದ್ರೆ ಅವಂಗೆ ನಾಳೆ ಮಳೆ ಆದೀತಲ್ಲ ಅಂತ ತಿಳ್ಕೊಂಡು ಹೋಗಿ ಭೂಮಿ ಒಳಗೆ ಉಳುಮೆ ಮಾಡ್ತಾನೆ, ಮನೆಗೆ ಬಂದು ಮಲಗ್ತಾನೆ, ಬೆಳಕಾಗ್ಕೊಂಡು ನೋಡ್ತಾನೆ, ಅಯ್ಯೋ ಇವತ್ತು ಮಳೆ ಆಗಲಿಲ್ಲ ಅಂತ. ಮತ್ತೆ ಮರುದಿವಸ ಮಳೆ ಆಗಲಿಲ್ಲ ಅಂತ ಬೇಜಾರು ಪಡ್ಕೊಳ್ಳಲ್ಲ ರೈತ. ಆಗ ಏನು ಮಾಡ್ತಾನೆ ಅವ, ಇಲ್ಲ ಬಿಡಿ ನಾಳೆ ಆದಿತ್ತು ಅಂತ ತಿಳ್ಕೊಂಡು ಮತ್ತೆ ಇದ್ದ ಭೂಮಿಯನ್ನು ಮತ್ತೆ ಉಳುಮೆ ಮಾಡ್ತಾನೆ. ಆ ವರ್ಷ ಸಾಕಷ್ಟು ಶ್ರಮಪಟ್ಟಿರ್ತಾನೆ, ಮಳೆ ಬರಲ್ಲ. ಆಗ ಆ ರೈತ ಏನು ಮಾಡಬೇಕು? ಅಷ್ಟೆಲ್ಲ ಉಳುಮೆ ಮಾಡಿರ್ತಾನೆ, ಖರ್ಚು ಮಾಡಿರ್ತಾನೆ. ಅವನಿಗೆ ಏನು ಮಾಡೋದಪ್ಪ? ಇಲ್ಲ ಬಿಡಿ, ಹುಟ್ಟಿಸಿ ದೇವರು ಹುಲ್ಲು ಮೇಸಂಗಿಲ್ಲ ನಮ್ಮನ್ನ, ಈ ವರ್ಷ ಆಗಿಲ್ಲ, ಮುಂದಿನ ವರ್ಷ ಆದಿತ್ತು ಬಿಡು ಅಂತಂತಾನೆ. ಮತ್ತೆ ಮುಂದಿನ ವರ್ಷವೂ ಸಹಿತ ಮತ್ತೆ ಉಳುಮೆ ಮಾಡ್ತಾನೆ ಭೂಮಿಯನ್ನು, ಮತ್ತು ಆಕಾಶ ನೋಡ್ತಾನೆ, ಮತ್ತು ಮಳೆ ಆಗಲ್ಲ. ಎರಡನೇ ವರ್ಷವೂ ಸಹಿತ ಬರಗಾಲ ಬಿದ್ದಾಗ ರೈತನ ಎತ್ತವ್ರು ಯಾರು? ಅಂಥ ರೈತನ ಮಕ್ಕಳು ಶಾಲೆಗೆ ಬರ್ತಾರೆ ಅಂತಂದ್ರೆ ತಂದೆ ತಾಯಿಯ ಕಷ್ಟವನ್ನು ಮಕ್ಕಳೆಲ್ಲ ನೀವೆಲ್ಲ ಗಮನಿಸಿದ್ದೀರಾ. ಆ ವರ್ಷವೂ ಮಳೆ ಆಗಂಗಿಲ್ಲ. ಮೂರನೇ ವರ್ಷವೂ ಸಹಿತ ರೈತ ಆಕಾಶ ನೋಡ್ತಾನೆ, ಅವನಿಗೆ ಅದೇ ಆಸ್ತಿ ಅವನಿಗೆ. ಈ ವರ್ಷ ಆದರೂ ಮಳೆ ಆದಿತ್ತಲ್ಲ ಅಂತ ತಿಳ್ಕೊಂಡು ಮತ್ತೆ ಭೂಮಿಯನ್ನು ಉಳುಮೆ ಮಾಡ್ತಾನೆ. ಉಳುಮೆ ಮಾಡಿ ಆಕಾಶ ನೋಡ್ತಾನೆ, ಮಳೆ ಆಗಲ್ಲ. ರಾತ್ರಿ ಬಂದು ಮಲಗ್ತಾನೆ, ತಂಪಾದಂಥ ಗಾಳಿ ಬೀಸ್ತದೆ, ಎಲ್ಲೋ ಒಂದು ಕಡೆ ಮಳೆ ಆದಂಥ ವಾಸನೆ ಬಂದು ಬಿಡ್ತದೆ. ಆಗ ಅಯ್ಯೋ ದೇವರ, ಈ ವರ್ಷ ಆದರೂ ಕಣ್ ತೆರೆದಲ್ಲ ಅಂತ ತಿಳ್ಕೊಂಡು ಆಗ ಬೆಳಗ್ಗೆ ಬಂದು ನೋಡ್ತಾನೆ, ಆ ಕಡೆ ಈ ಕಡೆ ಮೋಡ ಆಗಿದೆ. ಆ ಮೋಡವನ್ನು ನೋಡಿದಂಥ ರೈತನಿಗೆ ಇನ್ನೂ ಮಳೆ ಆಗಿಲ್ಲ, ಮೋಡ ಆಗಿದೆಲ್ಲ ಅಂತ ತಿಳ್ಕೊಂಡು ಎಷ್ಟು ಸಂತೋಷ ಇತ್ತು ಅಂತಂದ್ರೆ ಬೆಳೆ ಬೆಳೆದಷ್ಟು ಸಂತೋಷ ಆ ರೈತನಿಗೆ ಆಗಿತ್ತು. ನಂಬಿಕೆ ಹೆಂಗಿದೆ ನೋಡ್ರಿ ರೈತನಿಗೆ. ರೈತ ಯಾವ ಬೇಸ್ ಮೇಲೆ ನಂಬಿಕೆ ಇಟ್ಕೊಂಡು ಜೀವನ ಮಾಡ್ತಾನೆ ಅಂತಂದ್ರೆ ನಮ್ಮ ದೇಶದಾಗ ಅತ್ಯಂತ ಪ್ರಾಮಾಣಿಕವಾಗಿ ದುಡಿಯುವಂಥ ಏಕೈಕ ವ್ಯಕ್ತಿ ಅಂತಂದರೆ ರೈತ. ಆಗ ಆಕಾಶ ನೋಡ್ತಾನೆ, ಹಬ್ಬ ಮೋಡ ಆಗಿದೆ, ಮಳೆ ಆಗ್ಬೋದು ಅಂತ ತಿಳ್ಕೊಂಡು ಹೊಲಕ್ಕೆ ಹೋಗಿ ಎಲ್ಲ ಮತ್ತೆ ಉಳುಮೆ ಮಾಡಿ ಮತ್ತೆ ಮನೆಗೆ ಬರ್ತಾನೆ. ಹೊಡೆದ ಒಂದು ಕಡೆ ಮಿಂಚು ಹೊಡೆದು ಬಿಡ್ತದೆ, ಗುಡುಗುಡು ಸಪ್ಪಳಾಗಿ ಬಿಡ್ತದೆ. ಹಬ್ಬ ಇವತ್ತು ನನಗೆ ತೃಪ್ತಿ ಆಯಿತು ತನ್ಗಡನ ರಾತ್ರಿ ಎಲ್ಲ ಸೋ ಅಂತ ಮಳೆ ಬಿದ್ದು ಬಿಡ್ತದೆ. ರೈತ ಇಷ್ಟು ಖುಷಿ ಪಡ್ತಾನೆ, ಹಬ್ಬ 2 ವರ್ಷ ಇಷ್ಟು ಬೇಕಿನಲ್ಲ, ಈ ವರ್ಷ ನಾನು ದೇವ್ರ ಹುಲ್ಲು ಮೆಸೋದಲ್ಲ ಅಂತಂದಿದ್ನಲ್ಲ, ಮಳೆ ಆಯ್ತಲ್ಲ, ಇನ್ನು ನಾಳೆ ನಾನು ಬೀಜ ಹಾಕಬೇಕು ಅಂತ ತಿಳ್ಕೊಂಡು ರೈತ ಸಿದ್ಧತೆ ಮಾಡ್ಕೊಂಡು ಹೊರಗೆ ಹೋಗ್ತಾನೆ, ಹೊಲವನ್ನು ನೋಡ್ತಾನೆ. ನೀರೆಲ್ಲ ಮಳೆಯಾಗಿರ್ತದೆ, ಭೂಮಿ ಹಸಿಯಾಗಿರ್ತದೆ. ಆಗ ರೈತ ಹೋಗಿ ಭಾಳ ಖುಷಿಯಾಗಿ ಬೀಜಗಳನ್ನು ಹಾಕ್ತಾನೆ. ಬೀಜಗಳನ್ನು ಹಾಕಿ ಕನಸು ಕಾಣ್ತಾನೆ, ಅಬ್ಬಾ 2 ವರ್ಷ ಆಗಿತ್ತಲ್ಲ, ಈ ವರ್ಷ ಉತ್ತಮ ಬೆಳೆ ಬರ್ತೈತಲ್ಲ ಅಂತ ತಿಳ್ಕೊಂಡು ಭಾಳ ಚೆನ್ನಾಗಿ ಮಾಡ್ತಿರ್ತಾನೆ. ಅವ ಪ್ರತಿ ದಿವಸ ಹೊಲಕ್ಕೆ ಹೋಗ್ತಾನೆ, ಬೆಳೆಯನ್ನು ನೋಡ್ತಾನೆ. ಇನ್ನೊಂದು ಗೊತ್ತಿರಲಿ, ಅವನ ಹೊಲ ಇರೋದು ದಿನ್ನಿ ಮೇಲೆ ಇತ್ತು. ದಿನ್ನೆ ಮೇಲಿದ್ದರೂ ಸಹಿತ ಕೆಳಗಡೆ ಸಮುದ್ರ ಇತ್ತು. ಅಲ್ಲಿ ಸಮುದ್ರದ ನೀರ ನಮ್ಮ ಭೂಮಿಯ 3 ಪಟ್ಟು ಬಾಗಿದ್ರೂ ಸಹಿತ ಒಕ್ಕಲತನಕ್ಕೆ ಆ ಭೂಮಿಯ ಸಮುದ್ರದ ನೀರ ಒಂದು ಹನಿನೂ ನಮಗೆ ಉಪಯೋಗ ಆಗೋದಿಲ್ಲ. ಅಷ್ಟು ನೀರಿದ್ರೂ ಸಹಿತ ರೈತ ಮತ್ತೆ ಆಕಾಶ ನೋಡ್ಬೇಕಲ್ಲ. ಆಗ ಅವ ಏನು ಮಾಡ್ತಾನೆ, ಅಲ್ಲೇ ಹೊಲದೊಳಗೆ ಸಣ್ಣದೊಂದು ದೇವಸ್ಥಾನವನ್ನು ಕಟ್ಟಿರ್ತಾನೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬೆಳೆ ನೋಡ್ತಿರ್ತಾನೆ. ಭಾಳ ಚೆಂದಾಗಿ ಬೆಳೆ ಬೆಳೆದು ಬಿಟ್ಟಿರ್ತದೆ. ಭತ್ತದ ಬೆಳೆ ಎಲ್ಲ ಕೊಯ್ಲಿಗೆ ಬಂದುಬಿಡ್ತದೆ. ಕೊಯ್ಲಿಗೆ ಬಂದಾಗ ಆಗ ರೈತ ಹೇಳ್ತಾನೆ, ನಾಳೆ ರಾಶಿಯನ್ನು ಮಾಡ್ತೀನಿ, ನನಗೆ ಫಲ ಬರುತ್ತೆ ಅಂತ ತಿಳ್ಕೊಂಡು ಬೆಳಗ್ಗೆ ಎದ್ದು ಹೊಲಕ್ಕೆ ಬರ್ತಾನೆ. ಹೊಲಕ್ಕೆ ಬಂದಾಗ ಆ ಕಡೆಯಿಂದ ಸಮುದ್ರದ ದಂಡೆಗೆ ಯಾರೋ ಬೀಚ್ ಟೈಪ್ ನೋಡಲಿಕ್ಕೆ ಎಷ್ಟೋ ಜನರು ಬಂದಿರ್ತಾರೆ, ಸಾವಿರಾರು ಲಕ್ಷಗಟ್ಟಲೆ ಜನರು ಇರ್ತಾರೆ. ಅವ್ರನ್ನೆಲ್ಲ ನೋಡ್ತಾನೆ. ನೋಡಿ ಆ ಕಡೆಯಿಂದ ಏನೋ ಒಂದು ಸುನಾಮಿ ಅಲೆ ಬೀಸಿ ಬಂದುಬಿಡ್ತದೆ. ಸುನಾಮಿ ಅಲೆ ಬೀಸಿ ಬಂದಾಗ ಆ ರೈತ ಅವ್ರಿಗೆಲ್ಲರಿಗೂ ಅಯ್ಯೋ ಅಲೆ ಬರ್ತಾ ಇದೆ, ಬನ್ನಿ ಮೇಲ್ಗಡೆ ಬನ್ನಿ ಅಂತ ತಂದಾಗ ಅವ್ರು ಯಾರೂ ಇವನ ಕಡೆ ನೋಡಲ್ಲ.
ಆಗ ಇವ ಏನು ಮಾಡ್ತಾನೆ, ಅಯ್ಯೋ ಏನು ಮಾಡ್ಬೇಕು ಇವ್ರಿಗೆ, ಅಲ್ಲ ಅಲೆ ಬರ್ತಾ ಇದೆ ಬನ್ನಿ ನೀವು ಸಾಯ್ತೀರಾ ಅಂತಂದು ಎಷ್ಟು ಗಂಟ್ಲು ಹರ್ಕೊಂಡ್ರು ಸಹಿತ ಯಾರು ಒಬ್ಬರು ಒಂದು ಕಡೆ ನೋಡಲ್ಲ. ಅಯ್ಯೋ ಏನು ಮಾಡ್ಬೇಕು ಇವ್ರಿಗೆ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಬಂದ ಅಲ್ಲೇ ದೇವಸ್ಥಾನ ಕಟ್ಟಿದಲ್ಲ ಆ ಗಂಟೆಯನ್ನು ಹೋಗಿ ಡನ್ 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 ಸೋಲಿಲ್ದ ಬಡಿತಾನೆ ಪಾಪ. ಸೋಲಿಲ್ದ ಡನ್ 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 ಗಂಟೆ ಬಡಿತಾನಂತಂದ್ರೆ ಅವರೆಲ್ಲರೂ ನಿಂತ್ಕೊಂಡು ಏನು ಮಾಡ್ತಾರೆ ಗೊತ್ತಾ, ಅಯ್ಯೋ ಪೂಜೆ ಆಗ್ತಿದೆ ನಮಸ್ಕಾರ ಅಂತ ಹೇಳ್ಕೊಂಡು ಅಲ್ಲಿ ಇರ್ತಾರೆ. ಆಗ ಇವ್ರು ಸಂಕಟ ಆಗಿಬಿಡ್ತದೆ ಇವ್ನು, ಅಯ್ಯೋ ಇವ್ರನ್ನ ಹ್ಯಾಂಗೆ ಉಳಿಸ್ಬೇಕು ನಾ ಇವ್ರನ್ನ ತಿಳ್ಕೊಂಡು ಅವನ ಅಲ್ಲೇ ದೇವರ ಮುಂದೆ ದೀಪ ಹಚ್ಚಿದಂಥ ಕಡ್ಡಿ ಪಡಿಗಿರ್ತದೆ, ಆ ಕಡ್ಡಿ ಪಡಿಗೆ ತೊಗೊಂಡ್ಕಿರಿಂದ ತನ್ನ ಬೆಳೆದಂಥ ಭತ್ತದ ಹುಲ್ಲಿಗೆ ಕಡ್ಡಿ ಕೊರೆದು ಉರಿ ಹಚ್ಚಿಬಿಡ್ತಾನೆ. ಆಗ ಅಲ್ಲಿ ಜನರೆಲ್ಲರೂ ಅಯ್ಯೋ ಉರಿ ಹಚ್ಚಲ್ಲ ಆರಿಸೋಣ ಅಂತ ತಿಳ್ಕೊಂಡು ಎಲ್ಲರೂ ಹತ್ತಿ ಮೇಲೆ ಬಂದುಬಿಡ್ತಾರೆ. ಸುನಾಮಿ ಅಲೆ ಬಂದು ಹಾದು ಹೋಗಿಬಿಡ್ತದ, ಈ ಎಲ್ಲ ಜೀವಗಳು ಉಳಿದು ಬಿಡ್ತವೆ. ಆ ರೈತ ಯಾರು ಅಂತಂದರೆ ಬೇರೆ ಯಾರು ಅಲ್ಲ, ರಮೇಶ್ ಸರ್. ತನ್ನ ಕಷ್ಟಗಳು ಎಷ್ಟೇ ಇರಲಿ ಮಕ್ಕಳಿಗೆ ತನ್ನ ಇಡೀ ಜೀವವನ್ನೇ ಮುಡುಪಾಗಿಟ್ಟಿದಂಥವರು ರಮೇಶ್ ಸರ್. ಅದಕ್ಕಾಗಿ ಅವರ ಕಷ್ಟ ಎಷ್ಟಿದೆ. ಒಬ್ಬ ರೈತ ಹಲವು ಜೀವಗಳನ್ನು ಉಳಿಸ್ಲಿಕ್ಕೆ ತನ್ನ ಹೊಲದಲ್ಲಿರುವಂಥ ಭತ್ತವನ್ನು ಸುಡ್ತಾನೋ ಅಂತಂದ್ರೆ ಎಂಥ ತ್ಯಾಗ ರೀ. ಇಡೀ ವಿಶ್ವದೊಳಗೆ ಅಂಥ ಜೀವ ಇರಲಿಕ್ಕೆ ಎಲ್ಲರ ಸಾಧ್ಯನಾ ಅಂತ. ಶಿಕ್ಷಣ ಕ್ಷೇತ್ರದಲ್ಲಿ ಸಹಿತ ನಮ್ಮ ರಮೇಶ್ ಸರು ಆ ರೈತನ ರೀತಿ ಒಳಗೆ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯವನ್ನು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂತಂದ್ರೆ ವಿದ್ಯಾರ್ಥಿಗಳಾದಂಥವ್ರು ನೀವೆಲ್ಲ ಅವರಿಗೆ ಏನು ತಂದು ಕೊಡ್ತೀರಿ ಅನ್ನೋದನ್ನು ನನ್ನ ಪ್ರಶ್ನೆ. ಆ ಪ್ರಶ್ನೆಗೆ ಈ ವರ್ಷ ಉತ್ತರ ಸಿಗಬೇಕು ನಮಗೆ. ರಾಜ್ಯ ರ್ಯಾಂಕ್ ಬಂತು ಅಂತಂದ್ರೆ ಅವರು ಎಷ್ಟು ಸಂಭ್ರಮ ಪಡ್ತಾರೆ. ರೈತ ಬರೀ ಮೋಡಾದ್ರೇ ಎಷ್ಟು ಸಂಭ್ರಮ ಪಡ್ತಾನೆ ಅಂತಂದ್ರೆ ರ್ಯಾಂಕ್ ಬಂದರೆ ರಮೇಶ್ ಸರ್ ಹೇಗಾಗ್ಬೋದು. ನೀವೆಲ್ಲ ನಾವು ರಮೇಶ್ ಸರ್ ಹಾಗೆ ಹೀಗೆ ಇಷ್ಟೆಲ್ಲ ವರ್ಣಿಸ್ತಾ ಇದ್ದೀರಿ, ವರ್ಣಿಸ್ಲಿಕ್ಕೆ ನಿಮ್ಗೆ ಅಕ್ಷರಗಳು ಸಾಲ್ತಾ ಇಲ್ಲ. ಕೇವಲ ವರ್ಣಿಸಿದರೆ ಆಗಲ್ಲ, ಕಷ್ಟಪಡಬೇಕು, ಪ್ರಯತ್ನ ಮಾಡಬೇಕು. ಅವ್ರು ಹೇಳುವಂಥ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಬೇಕು. ನೀವೆಲ್ಲ ಅವ್ರು 1 ತಾಸು ಓದಂದ್ರೆ ನೀವು 2 ತಾಸು ಓದಬೇಕು. 1 ಪ್ರಶ್ನೆ ಪತ್ರಿಕೆ ಬಿಡಿಸತ್ತಂದ್ರೆ 2 ಪ್ರಶ್ನೆ ಪತ್ರಿಕೆ ಬಿಡಿಸಿ ತೋರಿಸ್ಬೇಕು ನೀವು. ಆಗ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ವೆಂಕಟಾಪುರ ಅವರು ಭಾಳ ಸಣ್ಣ ವಯಸ್ಸಿನಾಗನ ಈಗ ಅವ್ರು ಇಂಥ ಹುದ್ದೆಗೆ ಬಂದಿದ್ದಾರೆ. ಭಾಳ ಖುಷಿ ಆಗ್ತದೆ ನನಗೆ. ಸರ್ ಅಪಾಯಿಂಟ್ಮೆಂಟ್ ಯಾವಾಗಲೂ ನಿಮ್ಮ ಸರ್ ಅಂತಂದು ನಾನು ನೋಡ್ರಿ ಹೆಂಗೆ ಸ್ಟಾರ್ ಇದ್ದವ್ರು ಎಷ್ಟು ಅವ್ರು ಓದುವ ಸನ್ನಿವೇಶಗಳನ್ನು ಹೇಳಿಲ್ಲ ಅವ್ರನ್ನ ಹೇಳ್ಕೊಂಡು ಅಂದ್ಕೊಂಡಿದ್ದೆ. ಯಾಕಂದ್ರೆ ಆ ಹುದ್ದೆಗೆ ಬರ್ಬೇಕಾದ್ರೆ CP ಆಗ್ಬೇಕಾರೆ ಅಷ್ಟು ಸಾಮಾನ್ಯವಾದಂಥ ಕೆಲಸ ಅಲ್ಲ ಅದು. ನಾನು ಓದಿ ನೌಕರಿ ಹಿಡಿಯುವಂಥ ಸಂದರ್ಭ ಬೇರೆ, ನೀವು ಈಗ ಓದಿ ನೌಕರಿ ಹಿಡಿಯುವಂಥ ಸಂದರ್ಭ ಬೇರೆ ಇದೆ. ಭಾಳ ಕಷ್ಟ ಇದೆ. ಅದೇನಿರ್ಬೇಕಂತಂದ್ರೆ ಇವತ್ತಿನ ದಿವಸ ಲಕ್ಷ್ಮಿನೂ ಬೇಕು ಸರಸ್ವತಿನೂ ಬೇಕು ಅನ್ನುವಂಥ ಕಾಲ. ಹಿಂದಕ್ಕೆ ನಮಗೆ ಬರೀ ಸರಸ್ವತಿ ಮ್ಯಾಗನ ನಾವು ದಾಟಿ ಬಂದಂಥವ್ರು. ಲಕ್ಷ್ಮಿ ಬೇಕಾಗಿದ್ದೆವು ನಮಗೆ. ಲಕ್ಷ್ಮಿ ಅಂದ್ರೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸರಸ್ವತಿ ಆತಂತಂದ್ರೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿವಸ ಇವು ಎರಡೂ ಬೇಕು. ಸರಸ್ವತಿನೂ ಬೇಕು, ಲಕ್ಷ್ಮಿನೂ ಬೇಕು. ಎರಡೂ ಮೇಂಟೈನ್ ಮಾಡ್ಬೇಕು ನಾವೆಲ್ಲ. ಆಯಿತು. ಒಂದೊಂದು ಸಲ ಒಬ್ಬೊಬ್ಬರಿಗೆ ಲಕ್ಷ್ಮಿ ಸಹಜವಾಗಿ ಬಂದಿರ್ತಾಳೆ, ಸರಸ್ವತಿ ಸಹಜವಾಗಿ ಬರುವಂಥವಳಲ್ಲ ಅವಳು. ನೀವು ಕಷ್ಟನೇ ಪಡಬೇಕು. ನಾವು ಭಾಳ 1 ತಾಸು ದುಡ್ಡು ಬಿಟ್ರೆ ಲಕ್ಷ್ಮಿ ನನ್ನ ಕೈಯಾಗ ಬರ್ತಾಳೆ, 1 ತಾಸು ದುಡ್ಡು ಬಿಟ್ರೆ ಸರಸ್ವತಿ ಎಂದು ಬರಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಕಷ್ಟಪಡಬೇಕಾಗ್ತದೆ. ಕಷ್ಟಪಡ್ರಿ. ಇನ್ನೊಂದು ಮಾತೇನು ಹೇಳಬೇಕು ಅಂತಂದರೆ ನಿಮಗೆ ಸಮಯ ಪಾಲನೆ. ನಾನು ಲೈಫ್ದಾಗ ಹೋಗ್ತಿರ್ಬೇಕಾದ್ರೆ ನನ್ನ ಕಿಶೆದಾಗಿಂದ 1,000 ರೂಪಾಯಿ ಬಿತ್ತು ಅಂತಂದ್ರೆ ಹೊಳ್ಳಿ ವಾಪಸ್ ನಾನು ಗಳಿಸ್ಬೋದು. ಇಲ್ಲ ನನ್ನ ಮನೆ ಕಳ್ಕೊಂಡಿದ್ದೀನಿ, ಇನ್ನೊಂದು 5 ವರ್ಷಕ್ಕಾರ ನಾನು ಮನೆ ಕಟ್ಕೋಬೋದು. ನಾ ಏನು ಕಳ್ಕೊಂಡ್ರು ಲೈಫ್ದಾಗ ಏನು ಕಳ್ಕೊಂಡ್ರು ವಾಪಸ್ ಪಡಿಬೋದು. ಪಡೆಯುವಂಥ ಶಕ್ತಿ ಸಾಮರ್ಥ್ಯ ಪ್ರತಿಯೊಂದು ವ್ಯಕ್ತಿ ತೆಗಿರ್ತೈತಿ. ಆದ್ರೆ ಒಂದು ಮಾತ್ರ ವಾಪಸ್ ಪಡೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅದು ಸಮಯ. ಒಂದು ಸಮಯ ದಾಟಿ ಹೋತಂದ್ರೆ ಮುಗಿದು ಹೋಯ್ತು. ಎಷ್ಟು ಕೋಟಿ ಕೊಡ್ತಾನಂದ್ರು ಆ ಸಮಯ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನಂತೀನಿ ಈಗ ನಾನು PUC ಎಕ್ಸಾಮ್ ಈಗ ಕೂತ್ನೆ ಅಂದ್ರೆ ರ್ಯಾಂಕ್ ಬರ್ತದೆ. ನಾನು ಈಗ ತಂತೀನಿ, ಟ್ರೈನ್ ಹೋದ ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಉಪಯೋಗ ಅಂತ ನಾನಂತೀನಿ. ಈಗ ಏನು ಉಪಯೋಗ ಇಲ್ಲ. ಅದಕ್ಕೆ ನಿಮಗೆ ಸಮಯ ಅವಕಾಶ ಇದೆ. ಆ ಸಮಯವನ್ನು ನೋಡ್ಬೇಕು, ಭಾಳ ಚೆನ್ನಾಗಿ ನೋಡ್ಬೇಕು. ಆ ಸಮಯದ ಬಗ್ಗೆ ಒಂದು ದೃಷ್ಟಾಂತ ಹೇಳಿಬಿಡ್ತೀನಿ. ನಾವು ಕ್ಯಾಲೆಂಡರ್ ಹಾಕ್ತೀವಿ ನಾವು ಊಟಕ್ಕೆ, ಮಳೆಗೆ
ಕ್ಯಾಲೆಂಡರ್ ಅಂತ ಒಂದು ವರ್ಷ ಅಂತ ನಾವು ನೆನಪಿಸ್ಕೋತೀವಿ. ಹೌದಾ? ವರ್ಷವನ್ನು ಯಾರು ನೆನಪಿಸ್ಕೋತಾರೋ ಅಂತಂದ್ರೆ ಈಗೆಲ್ಲ ನಾವು ಅಕ್ಟೋಬರ್ ಚಾನ್ಸು, ಜೂನ್ ಚಾನ್ಸ್ ಬಂದಿದ್ದಾವೆ ನಮಗೆಲ್ಲ ಫೇಲ್ ಆಗಿಬಿಟ್ರೆ. ಈಗ ಮೊದಲೆಲ್ಲ ಇದಿರಲಿಲ್ಲ. ಒಮ್ಮೆ ಫೇಲ್ ಆದರೆ ಒಂದು ವರ್ಷ ಸುಮ್ಮನೆ ಕೂಡಿರ್ಬೇಕಷ್ಟೇ. ಒಂದು ವರ್ಷದ ಮಹತ್ವವನ್ನು ಯಾರನ್ನ ಕೇಳಬೇಕು ಅಂತಂದ್ರೆ ಫೇಲ್ ಆದಂಥ ವಿದ್ಯಾರ್ಥಿನ ಕೇಳಬೇಕು. ಆಗೋಗಿ ಅಯ್ಯೋ ಏನು ಮಾಡೋದು ಮರ, ಒಂದು ಸ್ವಲ್ಪ ಓದಿದ್ರೆ ಆಕಿತ್ತು, ಏನು ಮಾಡೋದು ಅಂದರೂ ಏನು ಪ್ರಯೋಜನ ಇಲ್ಲ, ಒಂದು ವರ್ಷ ಕೂಡಿರ್ಬೇಕಾಗಿತ್ತು. ಇನ್ನು ಒಂದು ತಿಂಗಳದ ಮಹತ್ವವನ್ನು ಯಾರನ್ನು ಕೇಳಬೇಕು ಅಂತಂದ್ರೆ ತುಂಬು ಗರ್ಭಿಣಿಯನ್ನು ಕೇಳಬೇಕು. ಒಂದು ತಿಂಗಳ ಮಹತ್ವ ಹೆಂಗೆ ಇರ್ತೈತಿ ಅನ್ನೋದನ್ನು ಆಯಿತು. ಯಾಕಂದ್ರೆ ಅವಳು ಗರ್ಭಿಣಿ ಆದಮೇಲೆ ದಿವಸ ಎನಿಸ್ತಿರ್ತಾಳೆ. ಅವಳು 5 ತಿಂಗಳಾಯ್ತು, 6 ತಿಂಗಳಾಯ್ತು, 7 ತಿಂಗಳಾಯ್ತು, 8 ತಿಂಗಳಾಯ್ತು, 9ನೇ ತಿಂಗಳಿಗೆ ಮಗು ಬರ್ತೈತಿ ಅಂತ ತಿಳ್ಕೊಂಡು ಆ ತಿಂಗಳದ ಮಹತ್ವವನ್ನು ತುಂಬು ಗರ್ಭಿಣಿಯ ತಾಯಿಯನ್ನು ಕೇಳಬೇಕು. ಅವ್ರ ಕಷ್ಟ ಏನಿದೆ, ತಿಂಗಳ ಮಹತ್ವ ಅಂತ ತಿಳ್ಕೊಂಡು. ಇನ್ನು ವಾರದ ಮಹತ್ವವನ್ನು ಯಾರನ್ನು ಕೇಳಬೇಕು ಅಂತಂದ್ರೆ ವಾರಪತ್ರಿಕೆ ಸಂಪಾದಕನ ಕೇಳ್ಬೇಕ್ರಿ. ವಾರಪತ್ರಿಕೆ ಸಂಪಾದಕ ಅವತ್ತು ಹೋಗಿ ದುಡಿಲಿಲ್ಲ ಅಂದ್ರೆ ಅವನ ಜೀವನ ನಡೆಯಂಗಿಲ್ಲ. ಆ ಕೂಲಿಕಾರ ಒಂದು ದಿವಸದ ಮಹತ್ವವನ್ನು ಕೇಳಿಬಿಟ್ರೆ ಆ ಒಂದು ದಿವಸದ ಕಷ್ಟ ಏನೋದನ್ನು ಅವ್ನು ಗೊತ್ತಿರ್ತದೆ, ನಮಗೆ ಯಾರಿಗೂ ಗೊತ್ತಾಗಲ್ಲ. ಒಂದು ದಿವಸ ಆದ್ಮೇಲೆ ಇನ್ನು ಯಾರನ್ನ ಒಂದು ತಾಸಿನ ಮಹತ್ವವನ್ನು ಕೇಳ್ತೀನಿ. ತಾಸಿನ ಮಹತ್ವವನ್ನು ಯಾರನ್ನ ಕೇಳಬೇಕು ಗೊತ್ತತ್ತೆ? ಇಲ್ಲೆಲ್ಲ ನಿಮ್ಮ ಸೈಡ್ ಇಲ್ಲಿದಾರಲ್ಲ ಪ್ರೊಫೆಸರ್ಸ್, 1 ತಾಸು ಪಾಠ ಹೇಳ್ಬೇಕಂತಂದ್ರೆ 3 ತಾಸು 4 ತಾಸು 5 ತಾಸು ಅವ್ರು ಪ್ರಿಪ್ರೇಷನ್ ಮಾಡ್ಕೋಬೇಕು. 1 ತಾಸು ನಿಮಗೆ ಪಾಠ ಹೇಳಬೇಕು ಅಂತಂದ್ರೆ 1 ತಾಸಿನ ಮಹತ್ವವನ್ನು ಒಬ್ಬ ಪ್ರೊಫೆಸರ್ಗೆ ಕೇಳಿದ್ರೆ ಇನ್ನು ತಾಸಾದ್ಮೇಲೆ ಏನು ಬರ್ತದೆ ನಿಮಗೆ? ತಾಸಾದ್ಮೇಲೆ ಸಮಯ ಯಾವುದನ್ನು ಆಳ್ತೀರಿ ನೀವು? 1 ನಿಮಿಷ. 1 ನಿಮಿಷದ ಮಹತ್ವವನ್ನು ಯಾರು ಕೇಳಬೇಕು ಅಂತಂದ್ರೆ ಅಯ್ಯೋ ಟಿಕೆಟ್ ಟ್ರೈನ್ ತಪ್ಪಿಸ್ಕೊಂಡಂಥ ಒಬ್ಬ ಪ್ರಯಾಣಿಕನ ಕೇಳಬೇಕು. 1 ನಿಮಿಷ, ಜಸ್ಟ್ 1 ನಿಮಿಷನಾಗ ತಪ್ತೀರಿ ನನಗೆ. 1 ನಿಮಿಷ ಬಿಫೋರ್ ಹೋಗಿದ್ನಿ ಅಂತಂದ್ರೆ ನಾ ಟ್ರೈನಾಗ ಇರ್ತಿದ್ನಿ, ನಾ ಬಸ್ನಾಗ ಇರ್ತಿದ್ನಿ, ನಾ ವಿಮಾನದಾಗ ಇರ್ತಿದ್ನಿ ಅಂತ. 1 ನಿಮಿಷದ ಮಹತ್ವ ಆ ಒಬ್ಬ ಪ್ರಯಾಣಿಕನ ಕೇಳಬೇಕು. 1 ನಿಮಿಷ ಆದಮೇಲೆ 1 ಸೆಕೆಂಡ, ಲಾಸ್ಟ್ ನಿಮ್ಗೆ ಎಲ್ಲರಿಗೂ 1 ಸೆಕೆಂಡ್ ಯಾರನ್ನು ಕೇಳ್ಬೇಕಂತಂದ್ರೆ ಬಸ್ನಾಗ ಹೋಗ್ತಿರ್ತೀರಿ, ಸೈಡ್ ರೋಡ್ನಾಗ ಹೋಗ್ತಿರ್ತೀರಿ, ಹೋಗೋತ್ನಾಗ 1 ಸೆಕೆಂಡ್ದಾಗ ಮೂವ್ ಆಗಬೇಕು ಅನ್ನೋದ್ರೊಳಗೆ ಟ್ರಕ್ ಬಂದುಬಿಡ್ತೈತಿ, ಪಟ್ನ ಹಿಂಸರ್ ಬಿಡ್ತೀರಿ. ಸರ್ 1 ಸೆಕೆಂಡ್ದಾಗ ಹೋಗ್ತೀನಿ ಸರ್ ನಾನು, 1 ಸೆಕೆಂಡ್ದಾಗ ಹೋಗೇ ಬಿಡ್ತದೆ ನಂದು. ಅಂಥ ಅಪಘಾತದಿಂದ ಪಾರಾದಂಥ ವ್ಯಕ್ತಿ ನಾನು ಕೇಳಿಬಿಟ್ರೆ 1 ಸೆಕೆಂಡಿನ ಮಹತ್ವ ಅಂತ. ನಿಮಗೆಲ್ಲರಿಗೂ ಸೆಕೆಂಡ್ ಮಾತ್ರ ಗೊತ್ತಿದೆ. ಯಾರಿಗಾದರೂ ಮಿಲಿ ಸೆಕೆಂಡ್ ಏನಾರು ಗೊತ್ತಿದೆನಾ? ಯಾರ ಲೈಫ್ನಲ್ಲಿ ಬರ್ತದೆ ಮಿಲಿ ಸೆಕೆಂಡ್? ಅದು ಇನ್ನೇನು ಬೇರೆ ಏನೋ ಹೇಳ್ಬೇಕಂತೇನೋ ಭಾಳ ಇದೆ, ಆದರೆ ಇದೆಲ್ಲ ಸಾಕು. ಇಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕಾಗ್ತದೆ ಅಂತನ್ನುವಂಥದ್ದು ನನಗನ್ನಿಸ್ತಾ ಇದೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ನಾನೊಂದು ನಿಮಗೆ ಒಂದು ಆಫರ್ ಕೊಡ್ತೀನಿ. ಹೌದಾ? ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ನೀವು ಯಾರು ಬಂದ್ರಿ ಅಂತಂದ್ರೆ ರಮೇಶ್ ಸರ್ ಕಷ್ಟ, ಅವರ ಪ್ರಯತ್ನ ಅದನ್ನೆಲ್ಲ ನಾನು ಭಾಳ ನೋಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ರ್ಯಾಂಕ್ ಬಂದ್ರಿ ಅಂತಂದ್ರೆ ಫಸ್ಟ್ ನಾನು ನಿಮ್ಮ ಊರು ಯಾವರೇ ಇರಲಿ ಆ ಊರಿಗೆ ಹೋಗಿ ನಿಮ್ಮ ತಾಯಿ ತಂದೆ ಮುಂದೆ ಸನ್ಮಾನ ಮಾಡೋದು ಫಸ್ಟ್ ನಾನೇ ಮಾಡ್ತೀನಿ. 1 ಮಾರ್ಕ್ಸ್ ಈಸ್ ಈಕ್ವಲ್ ಟು 60 ರೂಪಾಯಿ ಕೊಡ್ತೀನಿ. 1 ಮಾರ್ಕ್ಸ್ ಈಸ್ ಈಕ್ವಲ್ ಟು 60 ರೂಪಾಯಿ. 600 ಮಾರ್ಕ್ಸ್ ಆತಂದ್ರೆ ಎಷ್ಟಾಗತ್ತೆ ಅನ್ನೋದನ್ನು ನೀವು ನೋಡ್ಕೊಡ್ರಿ. ಅಷ್ಟು ಬಹುಮಾನವನ್ನು ಕೊಡ್ತೀನಿ. ಆ ಬಹುಮಾನ ದ್ವಾಡದಲ್ಲ, ನನಗೆ ಜನ್ಮ ಕೊಟ್ಟ ತಾಯಿ ತಂದೆ ಮುಂದೆ ನಾನು ಇಲ್ಲೆಲ್ಲ ಎಷ್ಟೋ ಮಂದಿನ ಸನ್ಮಾನ ಮಾಡಿದ್ದೀನೋ ಇಲ್ಲ, ಇದೇನು ದೊಡ್ಡ ಮಹಾ ಏನಲ್ಲ. ಇದು ಜನ್ಮ ಕೊಟ್ಟ ತಾಯಿ ತಂದೆ ಮುಂದೆ ಅವ್ರ ಮನ್ಯಾಗ ಹೋಗಿ ಸನ್ಮಾನ ಮಾಡ್ತೀವಲ್ಲ, ಆ ಸನ್ಮಾನ ಯಾವುದಕ್ಕೂ ಅಲ್ಲ. ಆ ಸನ್ಮಾನ ಭಾಳ ಅದಲ್ಲ. ಅದಕ್ಕೆ ತಾಯಿ ತಂದೆ ಕಣ್ತುಂಬ ನೋಡ್ಬೇಕಲ್ಲ, ಅದರಂಥ ತೃಪ್ತಿ ಎಲ್ಲಿದೆ? ಅಂಥ ತೃಪ್ತಿಯನ್ನು ಪಡುವಂಥ ಮಕ್ಕಳು ನೀವಾಗರಿ ಅಂತ ಹೇಳಿ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಮದಿನಾ ಶಿಕ್ಷಣ ಸಂಸ್ಥೆ ವಿಜೇತ ಪಿ ಕಾಲೇಜ್ ಸಂಘಟಕರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು.
ಆಶಾವಾದಿ ಪ್ರತಿಯೊಂದು ಅವಕಾಶದಲ್ಲೂ ಕಷ್ಟವನ್ನೇ ನೋಡುತ್ತಾನೆ, ಆದರೆ ಆಶಾವಾದಿ ಪ್ರತಿಯೊಂದು ಕಷ್ಟದಲ್ಲೂ ಅವಕಾಶವನ್ನು ಹುಡುಕುತ್ತಾನೆ ಎಂದು ತಿಳಿಸಿಕೊಟ್ಟಂತ ಅತಿಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಎಸ್ ಡಿ ಮೂಡೆನ್ನವರ್, ಜಿಲ್ಲಾಧ್ಯಕ್ಷರು, ಶಿರ್ಷಿ ಶೈಕ್ಷಣಿಕ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಶಿರ್ಷಿ, ಇವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ಮದೀನಾ PU ಕಾಲೇಜಿನ ಆವರಣದಲ್ಲಿ ವಿಜೇತ ಸಂಭ್ರಮ ಅನ್ನುವಂಥ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರ್ತಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಹಡಪತ್ ಸರ್ ಅವರೇ, ಹಾಗೂ ಉದ್ಘಾಟಕಂತ ಕೈಸರ್ ಖಾನ್ ಸರ್ ಅವರೇ, ಹಾಗೂ ಲುಕ್ಷಾನ್ ಸರ್ ಅವರೇ, ಭರತೇಶ್ ಸರ್ ಅವರೇ, ರಮೇಶ್ ಸರ್ ಅವರೇ, ಹಾಗೂ ನಿಮ್ಮೆಲ್ಲರ ತಂದೆಯ ಸ್ವರೂಪಿಯಾದಂಥ ರಮೇಶ್ ಪರೀಟ್ ಸರ್ ಅವರೇ, ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಹಾಗೂ ಪಾಲಕ ಬಂಧುಗಳೇ, ಹಾಗೂ ನನ್ನ ಆತ್ಮೀಯಂಥ ಬಡಿಗೇರ್ ಸರ್ ಅವರೇ, ಕುಮಾರ್ ಸರ್ ಅವರೇ, ಪ್ರಕಾಶ್ ಸರ್ ಅವರೇ, ಎಲ್ಲ ಸಿಬ್ಬಂದಿ ವರ್ಗವೇ, ನಮ್ಮ ಮುಖ್ಯೋಪಾಧ್ಯಾಯರು ಸಿಕ್ಕಾಪಟ್ಟೆ ಮಾತಾಡಿ ನಮಗೇನು ಮಾತಾಡೋಕ್ಕೆ ಉಳಿಸಿದ್ದು ಅನ್ಸಕತ್ತೈತಿ. ಭಾಳಷ್ಟು ಮಾತಾಡಿದ್ರು ಅವರು, ಆದರೂ ಅನಿವಾರ್ಯವಾಗಿ ಅತಿಥಿಯಾಗಿ ಬಂದ ಮೇಲೆ ಮಾತಾಡೋದು ಒಂದು ಆದ್ಯ ಕರ್ತವ್ಯ. ಹಾಗಾಗಿ ವಿದ್ಯಾರ್ಥಿಗಳೇ, ಈಗಾಗಲೇ ಹೇಳಿದಂತೆ ಬಹಳಷ್ಟು ಒಂದು ಸುಂದರವಾದ ಒಂದು ವಾತಾವರಣದಲ್ಲಿ ನಿಮ್ಗೆ ವಿದ್ಯಾಭ್ಯಾಸ ಸಿಗ್ತಾ ಇದೆ. ಈಗಾಗಲೇ ನೀವು ಬಹಳಷ್ಟು ಚೆನ್ನಾಗಿ ಹೇಳಿದ್ರಿ. ಈ ವಿಜೇತ ಕಾಲೇಜ್ ನಮಗೊಂದು ಫ್ಯಾಮಿಲಿ ಇದ್ದಂಗೆ ಅಂತಂದು. ಆ ಫ್ಯಾಮ್ಲಿಗೆ ಯಾವಾಗಲೂ ಮೋಸ ಮಾಡಬಾರ್ದು. ಯಾಕೆ ಹೇಳ್ರಿ, ಈಗ ನೀವೇನಾದರೂ ಒಳ್ಳೆಯ ರಿಸಲ್ಟ್ ಬರಲಿಲ್ಲ ಅಂದರೆ ಫ್ಯಾಮ್ಲಿ ಅಂದರೆ ನಿಮ್ಮ ತಂದೆ ತಾಯಿ, ಶಿಕ್ಷಕರು, ಪ್ರೊಫೆಸರ್ಸು, ಪ್ರಿನ್ಸಿಪಾಲ್ರು ಎಲ್ಲರೂ ನಿಮ್ಮ ಮೇಲೆ ಒಂದು ದೊಡ್ಡ ಹೋಪ್ಸನ್ನು ಇಟ್ಟಿದ್ದಾರೆ. ಅದನ್ನೆಂದು ನೀವು ಸಾಧ್ಯವಾಗುವ ರೀತಿಯೊಳಗೆ ಮಾಡಬೇಕು. ಅಷ್ಟೇ ಅಲ್ಲದೆ ರಮೇಶ್ ಸರ್ ಬಗ್ಗೆ ಬಹಳಷ್ಟು ನನಗೂ ಪರಿಚಯ ಇದೆ. ನಿಮ್ಗೆ ಗೊತ್ತಿದೆ, ಎಷ್ಟೋ ಕಷ್ಟ ಇದ್ದರೂ ಸಹಿತ ಕಾಲೇಜನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಹೊಂಟಾರೆ. ಅದಕ್ಕೆ ಕಾರಣ ನೀವೆಲ್ಲ ಇಲ್ಲಿವರೆಗೆ ಸೇರಿದಂಥವ್ರು ಭಾಳಷ್ಟು ಚೆನ್ನಾಗಿ ಮಾಡಿದರು, ಭಾಳಷ್ಟು ಆತ್ಮೀಯತೆಯಿಂದ ಒಳ್ಳೆಯ ಶಿಕ್ಷಣ ನೀಡ್ತಾ ಇದ್ದಾರಂತ. ನಿಜಕ್ಕೂ ಅದಕ್ಕೆ ದೊಡ್ಡದ ಆಶೀರ್ವಾದ ನಮ್ಮ ಕೈಸರ್ ಖಾನ್ ಸರ್ ಅವ್ರದ್ದು ಮದೀನಾ PU ಕಾಲೇಜಿನ ಸಹಿತ ಅವ್ರಿಗೆ ಆಶ್ರಯ ನೀಡ್ಯಾರ. ಬಿಜ್ಜಣ ಆಸ್ತಂದಾಗ ಬಸವಣ್ಣಗೆ ಅವಕಾಶ ಸಿಕ್ಕಂಗಾಗೈತಿ. ಅದನ್ನ ಬಹಳಷ್ಟು ಚೆನ್ನಾಗಿ ಅದನ್ನು ಬಳಸ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ರಮೇಶ್ ಸರ್ ಪರವಾಗಿ ಮದೀನಾ ಶಿಕ್ಷಣ ಸಂಸ್ಥೆ ಪ್ರಿನ್ಸಿಪಾಲ್ಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ. ಒಂದು ಒಳ್ಳೆಯ ಕಾಲೇಜ್ ನಡೆಸಲಿಕ್ಕೆ ತಾವು ಇಲ್ಲಿ ಸ್ಥಳಾವಕಾಶ ನೀಡಿದ್ದೀರಿ. ಆ ಒಂದು ನಿಟ್ಟಿನಲ್ಲಿ ಸಹಿತ ನೀವು ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ರಿಸಲ್ಟನ್ನು ಕೊಡಬೇಕು. ಪ್ರತಿ ವರ್ಷ ಸಹಿತ ಈಗ ಆ್ಯಕ್ಚುಲಿ 2ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ನಾನು ಬರಕತ್ತಿದ್ದೆ. ಬ್ಯಾಡ್ ಸರ್, ನಾನೇನು ಬರ್ತೇನೆ, ಪ್ರೇಕ್ಷಕನಾಗಿ ಬರ್ತೇನೆ ಅಂದಾಗ, ಇಲ್ಲ ಸರ್ ನೀವು ಅತಿಥಿಯಾಗಿ ಬರ್ರಿ ಅಂತಂದರು. ಹಾಗಾಗಿ ಅವರ ಪ್ರೀತಿಗೆ ನಿಜವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಇಲ್ಲಿ ವಾತಾವರಣ ಬಹಳಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ನಮ್ಮ ಸ್ವಚಿನ ಸಹಿತ ಇಲ್ಲೇ ಹಾಕಿದ್ದೀನಿ, ರಂಜಿತಾ ಅಂತಂದು. ಅವಳು ಫಸ್ಟ್ ಬರುವಾಗ ನಾನು ಸೈನ್ಸ್ ಅಲ್ಲೇ ಆತಗಂತ ಬಂದಕ್ಕಿ ಇವತ್ತು ನಕ್ಕಂತ ಅಡ್ಡಾಡ್ತಾ ಅಂದ್ರೆ ಕಾರಣ ಈ ವಿಜೇತ PU ಕಾಲೇಜ್ ಇರ್ತಕ್ಕಂಥ ಒಳ್ಳೆಯ ಶಿಕ್ಷಣ ಅಂತ. ಹಾಗಾಗಿ ಎಲ್ಲರೂ ಸಹಿತ ನಾವು ಅವ್ರಿಗೆ ಚಿರಋಣಿಯಾಗಿರಬೇಕು. ಒಳ್ಳೆಯ ರೀತಿಯಿಂದ ಕಲಿಸ್ತಾ ಇದ್ದಾರೆ. ನೀವು ಪಾಲಕರು ಈ ವಿಷಯವನ್ನು ಸಹಿತ ನಿಮ್ಮ ಊರು ಸುತ್ತಲೂ ಇರ್ತಕ್ಕಂಥ ಹಳ್ಳಿಗಳಿಗೆ ಸಹಿತ ಮುಟ್ಟಿಸ್ಬೇಕು. ಧಾರವಾಡದಲ್ಲಿ ವಿಜೇತ PU ಕಾಲೇಜ್ ಇದೆ, ನೀವು ಹೋಗಿ ಅಡ್ಮಿಷನ್ ತೊಗೋರಿ ಅಂತ ಹೇಳ್ರಿ. ಹೇಳಿದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮಿಂದ ಬಯಸೋದಿಷ್ಟೇ ಸಹಿತ ನಿಮ್ಮ ಮಕ್ಕಳು ಚೆನ್ನಾಗಿ ರಿಸಲ್ಟ್ ಆಗಬೇಕು, ಒಳ್ಳೆಯ ರೀತಿಯಿಂದ ಸಹಿತ ಕಾಲೇಜಿಗೆ ಒಂದು ಒಳ್ಳೆಯ ಹೆಸರು ಬರಬೇಕಂತ ನಿಮ್ಗೆ ಗೊತ್ತಿರಬೇಕು. ಇಡೀ ಧಾರವಾಡ ಜಿಲ್ಲೆಯಲ್ಲಿ ಸಹಿತ 100ಕ್ಕೆ 100 ಫಲಿತಾಂಶ ಮಾಡಿದ್ದು ಒಂದೇ ಒಂದು ಕಾಲೇಜ್ ಅಂದ್ರೆ ಅದು ವಿಜೇತ PU ಕಾಲೇಜ್. ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತೈತೆ ನಮಗೆ. ನೋಡ್ರಿ, ಬಹಳಷ್ಟು ಬೇರೆಯವರು ಇದರಲ್ಲಿ ಆಶ್ರಯ ಪಡೋದು, ಹಗಲಿಡತ್ರ ಕಷ್ಟಪಟ್ಟು ಆ ಶಿಕ್ಷಕರು ಭಾಳಷ್ಟು ಎಲ್ಲ ಪ್ರೊಫೆಸರ್ಸ್ ಎಲ್ಲ ಲೆಕ್ಚರರ್ಸ್ ಭಾಳ ಆಸಕ್ತಿಯಿಂದ ನಮ್ಮ ಮಕ್ಕಳು, ನಮ್ಮ ತಂಗಿ, ನಮ್ಮ ಅಣ್ಣ ತಮ್ಮನ ರೀತಿಯೊಳಗೆ ಸಹಿತ ಒಳ್ಳೆಯ ರೀತಿಯಿಂದ ಶಿಕ್ಷಣ ನೀಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಪಡಿಸ್ಕೊಡ್ರಿ. ಯಾಕಂದ್ರೆ ಇಲ್ಲೆಲ್ಲ ಕುಂತರು ಯಾರು ಅಮೇರಿಕದಿಂದ, ಆಸ್ಟ್ರೇಲಿಯಾದಿಂದ, ಡೆಲ್ಲಿಯಿಂದ ಬಂದಾರಲ್ಲ, ಎಲ್ಲರೂ ಬಂದರು ಹಳ್ಳಿಯರನ್ನು. ಎಲ್ಲರೂ ಕುಂತ ಆಲ್ಮೋಸ್ಟ್ ಅಲ್ಲಿ ಹಳ್ಳಿಯಿಂದ ಬಂದಂತಾರೆ ಇವತ್ತು ಬಂದವೆ. ಇನ್ನು 10 ವರ್ಷ ನೀವು ಇಲ್ಲಿ ಬರ್ತೀರಿ. ಯಾವಾಗ ಒಳ್ಳೆಯ ರೀತಿಯ ರಿಸಲ್ಟ್ ಮಾಡಿದಾಗ, ಒಳ್ಳೆಯ ರೀತಿಯ ಶಿಕ್ಷಣ ಪಡೆದಾಗ ಮಾತ್ರ. ಹಾಗಾಗಿ ಮೋಸ್ಟ್ಲಿ ಇಲ್ಲಿ ಯಾವುದೇ ಮೊಬೈಲ್ ಬಳಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು. ಅವರೇ ಫೋನ್ ಮಾಡಿ ಕೊಡ್ತಾರೆ, ಒಂದು ಟೈಮ್ ಫಿಕ್ಸ್ ಮಾಡ್ಯಾರ. ಹಾಗಾಗಿ ನೀವೇನೈತೆ ನೆಮ್ಮದಿಯಿಂದ ಇದ್ದೀರಿ. ಮೊಬೈಲ್ ಸಿಕ್ಕರೆ ಓದೋದನ್ನು ಕಡಿಮೆ ಮಾಡ್ತಿದ್ರಿ. ಅದೊಂದು ಒಳ್ಳೆಯ ರೀತಿ ಮಾಡಿದ್ರೆ ನಾವು ರಮೇಶ್ ಸರ್ಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ನಿಮ್ಮ ಮಕ್ಕಳು ಸರ್ ಹೇಳ್ದಂಗೆ ಮೊಬೈಲ್ ಹೆಂಗೈತೆ ಅಂತಂದ್ರೆ ಅಟ್ರಾಕ್ಷನ್ ಭಾಳ.
ನೋಡೋದನ್ನು ಬಿಡ್ತಾರೆ, ನೋಡಬಾರ್ದನ್ನು ನೋಡ್ತಾರೆ. ಯಾಕಂದ್ರೆ ಹೆಂಗೆ ಅನಿವಾರ್ಯ ಅದು, ಏನು ಮಾಡೋಕ್ಕಾಗಲ್ಲ, ಅದು ಹಂಗೆ ಆಕರ್ಷಣೆ ಮಾಡ್ತೈತಿ. ಹಾಗಾಗಿ ನೀವು ಅದರಿಂದ ದೂರದಿಲ್ಲ, ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಓದ್ತಕ್ಕಂಥ ಧನ್ಯವಾದಗಳು ನಿಮಗೆ. ಇಂಥ ಒಳ್ಳೆಯ ಸಂಸ್ಥೆ ಅನಿಸೈತಿ ಎಂದೂ ಮರಿಬೇಡ್ರಿ. ಪಾಲಕರಲ್ಲಿ, ಪೋಷಕರಲ್ಲಿ ಮತ್ತೊಮ್ಮೆ ವಿನಂತಿ, ಇಂಥ ಕಾಲೇಜ್ಗೆ ತಮ್ಮೆಲ್ಲ ಸಹಾಯ ಸಹಕಾರ ಇರಬೇಕು. ಒಳ್ಳೆಯ ರೀತಿ ಇರ್ತಕ್ಕಂಥ ಸಹಾಯವನ್ನು, ಒಳ್ಳೆಯ ರೀತಿ ಇರ್ತಕ್ಕಂಥ ಅಭಿಪ್ರಾಯಗಳನ್ನು ತಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ ಸಹಿತ ಹೇಳಿದಾಗ ಮಾತ್ರ ಇಂಥ ಕಾಲೇಜು ಬೆಳೆಯೋಕ್ಕೆ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ಸಹಿತ ಮತ್ತೊಮ್ಮೆ ಇಲ್ಲಿ ಬಹಳಷ್ಟು ಅನ್ಯೋನ್ಯವಾದಂತಹ ಗುರು ಶಿಷ್ಯರ ಸಂಬಂಧ, ಶಿಶುನಾಳ ಶರೀಫರ್ ಮತ್ತು ಗೋವಿಂದರನ್ನ ನೆನಪು ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ಮಕ್ಕಳು ಬಂದು ಹೇಳ್ತಕ್ಕಂಥ ಸಂದರ್ಭ ಇದೆ, ಬಹಳಷ್ಟು ಖುಷಿ ಆಗ್ತಕ್ಕಂಥದ್ದು. ಅದು ಯಾವುದು ಹೇಳಿಕೊಟ್ಟಿದ್ದಲ್ಲ, ಆ ಮಕ್ಕಳು ಹೇಳಿದಂಥದ್ದು. ಭಾಳಷ್ಟು ಮಂದಿ ನಾವು ಹೈಸ್ಕೂಲ್ನೆಲ್ಲ ಹೇಳಿಕೊಡ್ತೇವೆ, ಬರೆದು ಕೊಡ್ತೇವೆ, ರೆಡಿ ಆಗಿರಪ್ಪ ನೀವು ಅಂತಂದು. ಬಟ್ ಈ ಕಾಲೇಜಿನಲ್ಲಿ ಅವಶ್ಯಕತೆ ಇಲ್ಲ. ಆ ಮಕ್ಕಳೇ ತಾವೇ ಪ್ರಿಪೇರ್ ಆಗಿ ಹೋದಷ್ಟು ಫಸ್ಟ್ ಬಂದಂಥ ವಿದ್ಯಾರ್ಥಿ ನಾನು ಮಾತಾಡ್ತಾ ಬಂದು ಬಹಳಷ್ಟು ಖುಷಿಯಿಂದ ಮಾತಾಡೋದು, ನಿಜಕ್ಕೂ ಹೆಮ್ಮೆ ಅನಿಸ್ತೈತಿ. ಇಂಥ ಒಂದು ಕಾಲೇಜಿನಲ್ಲಿ ಸಹಿತ ನಾವು ಒಬ್ಬ ಗೆಸ್ಟ್ ಆಗಿ ಬಂದವನು ಸಹಿತ ಬಹಳಷ್ಟು ಹೆಮ್ಮೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಹಿತ ಎಲ್ಲರೂ ಸಹಿತ ಒಳ್ಳೆಯ ರೀತಿಯಿಂದ ಈ ಸಂಸ್ಥೆ ಬೆಳೆಸಲಿಕ್ಕೆ ನಾವು ನೀವು ಸದಾ ಸಿದ್ಧರಾಗೋಣ ಅಂತ ಹೇಳ್ತಾ, ಕೊನೆಗೆ ನಮ್ಮ ತಾಯಿರು ಇವತ್ತು ನಮ್ಮ ಜೊತೆಗಿಲ್ಲ. ಅವರ ನೆನಪಿಗಾಗಿ PUCಯಲ್ಲಿ ಫಸ್ಟ್ ಬರ್ತಕ್ಕಂದ್ರೆ 5,550 ರೂಪಾಯಿ ನಾನು ವೈಯಕ್ತಿಕವಾಗಿ ಫಸ್ಟ್ ಬಂದಂಥ ವಿದ್ಯಾರ್ಥಿ ಸಹಿತ ಕೊಡ್ತಾನೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸಹಿತ ಒಳ್ಳೆಯ ರಿಸಲ್ಟನ್ನು ಮಾಡಿರಿ. ಮತ್ತು ಪದೇ ಪದೇ ಏನು ಹೇಳ್ತಾರೆ ಅಂದ್ರೆ ರಾಜ್ಯಕ್ಕೊಂದು ರ್ಯಾಂಕ್ ಬೇಕಂತ ಹೋದ ವರ್ಷ ನಾವು ಹೇಳಿದ್ವಿ. ಆ್ಯಕ್ಚುಲಿ ಈ ವರ್ಷ ಇಲ್ಲ, ಈ ವರ್ಷ ದಯಮಾಡಿ ತಾವೆಲ್ಲ ಮಾಡಿರಿ. ಯಾಕಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಬ್ಯಾಚ್ ಭಾಳ ಚೆನ್ನಾಗಿದೆ, ಭಾಳಷ್ಟು ಆ್ಯಕ್ಟಿವ್ ಇದೆ ನಾವು ನೋಡಿದ ಪ್ರಕಾರ. ಆ ರೀತಿಯಲ್ಲಿ ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲ ಪ್ರೀತಿಪೂರ್ವಕ ಶುಭಾಶಯ ಅರ್ಪಿಸುತ್ತಾ, ಒಳ್ಳೆಯ ರೀತಿಯಲ್ಲಿ ಸಹಿತ ಓದ್ರಿ, ಓದೋಕ್ಕೆ ಮಹತ್ವ ಕೊಡ್ರಿ. ಓದೋದೇ ನಿಮ್ಮ ಜೀವನ ಆಗಬೇಕು, ಓದೋದೇ ನಿಮ್ಮ ಪರೀಕ್ಷೆ ಆಗಬೇಕು, ಪರೀಕ್ಷೆ ಆದ ನಂತರ ಜೀವನವೇ ಪರೀಕ್ಷೆ ಆಗಬೇಕು. ಆ ರೀತಿ ಸಹಿತ ಚೆನ್ನಾಗಿ ಓದಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮನ್ನು ಕರೆದು ತಮ್ಮ ಅನಿಸಿಕೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಧನ್ಯವಾದಗಳು. ತಮ್ಮ ಅನುಭವಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡ ಅತಿಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ರಮೇಶ್ ಕೆ, ಕನ್ನಡ ಉಪನ್ಯಾಸಕರು, ಮುರಾರ್ಜಿ ವಸತಿ ಶಾಲೆ, ಗಿರಿಯಾಪುರ ಮಠ. ಇವರು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ಅಕ್ಷರವನ್ನು ಕಲಿಸಿರ್ತಕ್ಕಂತಹ ನನ್ನೆಲ್ಲ ಗುರುಗಳಿಗೆ ಮೊದಲಿಗೆ ಪಾದ ಕಮಲಗಳಿಗೆ ಬುಡಮುಡುತ್ತಾ, ನಂತರದಲ್ಲಿ ಈ ಧಾರವಾಡದ 3 ಸಾವಿರ ಮಠದ ಪರಮ ಪೂಜ್ಯರಿಯ ಪಾದ ಕಮಲಗಳಿಗೆ ಬುಡಮುಡುತ್ತಾ 2025-26ನೇ ಸಾಲಿನ ಈ ಒಂದು ಮದೀನಾ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಸಹಯೋಗದೊಂದಿಗೆ ವಿಜೇತ PU ಧಾರವಾಡ ವಿಜೇತ ಸಂಭ್ರಮ ಈ ಒಂದು ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮೊದಲಿಗೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ನಾಣ್ಣುಡಿ ಹಿಂದೆ ಯಾವತ್ತೂ ಕೂಡ ಶ್ರಮಜೀವಿಯಾಗಿರ್ತಕ್ಕಂತಹ ಕೈಸರ್ ಖಾನ್ ಸರ್ ಅವರೇ, ಹಾಗೆಯೇ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಜೀವನ ತಂದು ಕೊಟ್ಟಿರ್ತಕ್ಕಂಥ ಯಾವತ್ತೂ ಕೂಡ ಶ್ರೀಮತಿ ZK ದಾಸಂಕೋಪ್ ಮೇಡಮ್ ಅವರೇ, ಹಾಗೆಯೇ ಪ್ರಖರವಾದ ತೇಜಸ್ವಿಯಾಗಿರ್ತಕ್ಕಂತಹ ನೋಡಿ ಬಹಳ ಪ್ರಖರವಾದ ತೇಜಸ್ಸಿನಿಂದ ಕೊಟ್ಟಿರ್ತಕ್ಕಂತಹ ತೇಜಸ್ವಿನಿ ಮೇಡಮ್ ರವರೇ, ಹಾಗೆಯೇ ಬಹಳ ಲಕ್ಷಣವಾಗಿರ್ತಕ್ಕಂತಹ ಬಹಳ ಲಕ್ಷಣದಿಂದ ಇರ್ತಕ್ಕಂತಹ ವೆಂಕಟೇಶ್ ಎಚ್ ಲಕ್ಷಣಿ ಸರ್ ಅವರೇ, ಭಯಂಕರ ಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಕ್ಕಂತಹ ಭರತೇಶ್ ಸರ್ ಅವರೇ, ಹಾಗೆಯೇ ಸಿರಿಸಿ ಶೈಕ್ಷಣಿಕ ಜಿಲ್ಲಾ ಪ್ರೌಢಶಾಲಾ ಮುಖ್ಯ ಅಧ್ಯಾಪಕರ ಸಂಘದ ಮುತ್ತು ಮಣಿಯಾಗಿರ್ತಕ್ಕಂತಹ ಮುಡಣ್ ಸರ್ ಅವರೇ, ಹಾಗೆಯೇ ನೀವು ತಾಯಂದಿರು ಕೂಡ ಮಕ್ಕಳು ಕೂಡ ಅತಿ ಹೆಚ್ಚು ನೋಡ್ತಕ್ಕಂಥದ್ದು ಧಾರಾವಾಹಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿರ್ತಕ್ಕಂಥ ಜೂನಿಯರ್ ಮಾಧವ್ ಆಗಿರ್ತಕ್ಕಂಥ ನಿಮ್ಮೆಲ್ಲರ ಫೇವ್ರೇಟ್ ಆಗಿರ್ತಕ್ಕಂತಹ ಫರೀದ್ ರಮೇಶ್ ಸರ್ ಅವರೇ,
ನೀವೆಲ್ಲ ಕೂಡ ದಾರಿ ನೋಡಿದ್ದೀರಿ. ನಾನು ಅವರಿಗೆ ಒಂದು ಬಿರುದು ಕೊಟ್ಟಿದ್ದೀನಿ. ಆ ಒಂದು ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಬಂದಿರತಕ್ಕಂಥ ನಮ್ಮ ಜೂನಿಯರ್ ಮಾಧವ್ ಸರ್ ನಾವು ನೋಡ್ದಂಗೆ ಆಗ್ತಿದ್ದೆ ಅವ್ರನ್ನ. ಯಾಕಂದ್ರೆ ನಾನು ದಿನಾನು ಟಿ ವಿಯಲ್ಲಿ ಕುಂತ ಅದು ನೋಡಿದಾಗ ನನಗೆ ನಿಜಕ್ಕೂ ಇವರೇ ನನಗೆ ನೆನಪು ಬರ್ತಾರೆ, ಜೂನಿಯರ್ ಮಾಧವ್. ಹಾಗೆಯೇ ಶ್ರದ್ಧಾಪೂರ್ವಕವಾಗಿರ್ತಕ್ಕಂತಹ ವಿದ್ಯಾರ್ಥಿ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರಾವಣಿರವರೇ, ನಿಖರವಾಗಿರ್ತಕ್ಕಂಥ ಮನಸ್ಸು ಹೊಂದಿರತಕ್ಕಂತಹ ವಿದ್ಯಾರ್ಥಿ ಪ್ರತಿನಿಧಿ ನಿಖಿಲ್ ರವರೇ, ಮತ್ತು ನಾನು ಇಲ್ಲಿ ಧಾರವಾಡಕ್ಕೆ ಬರಬೇಕಾದ್ರೆ ಈ ಒಂದು ವೇದಿಕೆ ಅನ್ಸಬೇಕಾದ್ರೆ ಮೊಟ್ಟ ಮೊದಲಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಅಕ್ಷರ ತರಬೇತಿ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನನ್ನ ಫೇವರೇಟ್ ಶಿಷ್ಯನಾಗಿರ್ತಕ್ಕಂತಹ ಹಾಗೂ ನನ್ನ ಹೃದಯದ ರಾಕ್ ಸ್ಟಾರ್ ಆಗಿರ್ತಕ್ಕಂಥ ರಾಕೇಶ್, ಆತ ಕೂಡ ಇವತ್ತು ನಿಜಕ್ಕೂ ಕೂಡ ನನ್ನ ಲೈಫ್ನೊಳಗೆ ನಾನು ಇಂಥ ಒಂದು PU ಕಾಲೇಜ್ ವೇದಿಕೆ ಮೇಲೆ ಇರ್ತಕ್ಕಂಥದ್ದು ನಾನು ಇವತ್ತೇ ಮೊದಲು ಫಸ್ಟ್ ಬಂದಿರತಕ್ಕಂಥದ್ದು. ಇದಕ್ಕಿಂತ ಪೂರ್ವದೊಳಗೆ ನಾವು ಪ್ರೌಢಶಾಲೆಯಲ್ಲಿ ಭಾಳ ಕಾರ್ಯಕ್ರಮ ಮಾಡಿದ್ದೀವಿ, ಭಾಳ ಕಾರ್ಯಕ್ರಮ ವೇದಿಕೆ ನೆನೆಸ್ಕೊಂಡಿದ್ದೀವಿ. ಆದರೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥೆಲ್ಲ ದೊಡ್ಡ ಗಣ್ಯರ ಮುಂದೆ ನಾನು ಭಾಳ ಸಣ್ಣವನು, ಚಿಕ್ಕವನು. ಆದರೂ ಕೂಡ ನಾವು ಜೊತೆಗೆ ನಾನು ನೆನೆಸ್ಕೊಂಡಿರ್ತಕ್ಕಂಥದ್ದು ಈ ದೇವಲೋಕದ ಒಂದು ಈ ಹಾಸನವನ್ನು ನನಗೆ ನೋಡ್ದಂಗೆ ಆಯ್ತು. ಇವತ್ತು ದೇವೇಂದ್ರನ ಒಡ್ಡೋಲಗದಂತೆ ಸಮವಾಗಿರ್ತಕ್ಕಂಥದ್ದು ಇವತ್ತು ನನಗೆ ಅನ್ನಿಸ್ತಿಲ್ಲ. ಇವತ್ತು ಅಷ್ಟು ಖುಷಿಯಾಗಿದೆ, ಭಾಳ ಆನಂದ ಆಗಿದೆ. ಹೀಗೆ ಈ ಒಂದು ಮುಸ್ಸಂಜೆಯ ಸಂದರ್ಭದೊಳಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸೆಂಡ್ ಆಫ್ ಪಾರ್ಟಿ ಬೀಳ್ಕೊಡುವ ಸಮಾರಂಭ ಮತ್ತು ವಿಜೇತ ಈ 3 ಅಕ್ಷರದಲ್ಲಿದೆ. ವಿ ಅಂದರೆ ನಾವುಗಳು, ಜಯಶಾಲಿ ಆಗೋದು. ನಾವುಗಳು ಜಯಶಾಲಿ ಆಗುವುದೇ ವಿಜೇತ ಸಂಭ್ರಮ ಅಂತಕ್ಕಂಥದ್ದು. ಆ ಹೆಸರಿನಲ್ಲಿದೆ ವಿಜೇತ ಅಂತಕ್ಕಂಥದ್ದು. ಹಾಗೇನೆ ಈ ಒಂದು ಸೆಂಡ್ ಆಫ್ ಪಾರ್ಟಿ ಮುಸ್ಸಂಜೆಯ ಸಂದರ್ಭದೊಳಗೆ ಸುಂದರವಾದ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗೆಯೇ ನಾನು 4 ಗಂಟೆ ನೋಡ್ತಾ ಇದ್ದೇನೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರ ಯಾವ ಕಡೆ ಎದ್ದು ಹೋಗದೆ ಕುಳಿತುಕೊಂಡು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನನ್ನೆಲ್ಲ ಪ್ರೀತಿಯ ಮುದ್ದು ಹಾಗೂ ಮುಗ್ಧ ಪಾಲಕ ಮಿತ್ರರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಮುದ್ದು ಹಾಗೂ ಮುಗ್ಧ ವಿದ್ಯಾರ್ಥಿನಿಯರೇ, ಮತ್ತು ರಾಮಾಯಣದಲ್ಲಿ ಶ್ರೀರಾಮನ ಜೊತೆಗೆ ಶ್ರೀಲಂಕೆಗೆ ಹೋಗುವಾಗ ಸೇತುವೆ ಕಟ್ಟುವಾಗ ಒಂದು ಅಳಿಲು ಕೂಡ ಬಂದು ಶ್ರೀರಾಮನ ಸಹಾಯಕ್ಕೆ ನಿಂತು ಆ ಸೇತುವೆ ಕಟ್ತಕ್ಕಂಥ ಸಂದರ್ಭದ ಒಂದು ಅಳಿಲು ಬರುತ್ತೆ. ಅಳಿಲಿನಷ್ಟೇ ಕ್ಯೂಟ್ ಆಗಿರ್ತಕ್ಕಂತಹ ನಮ್ಮ ಶ್ರೀರಾಮನಂತಿರ್ತಕ್ಕಂಥ ರಮೇಶ್ ಜೊತೆಗಿರ್ತಕ್ಕಂಥ ಸಚಿನ್ ರವರೇ, ಹಾಗೆಯೇ ನಮ್ಮ ಶ್ರೀರಾಮನ ಸೈನಿಕರಾಗಿರ್ತಕ್ಕಂಥ ಎಲ್ಲ ನನ್ನ ಗುರು ಮಿತ್ರರೇ, ಉಪನ್ಯಾಸಕರೇ ಹಾಗೂ ಬೋಧಕೇತರ ಸಿಬ್ಬಂದಿಗಳೇ, ಎಲ್ಲರಿಗೂ ಕೂಡ ನನ್ನ ಸಾಯಂಕಾಲದ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ನಿಜವಾಗ ನಾನು ಅಗಲಿಸಿಟ್ಟು ನೋಡ್ತಾ ಇದ್ದೀನಿ, ಇಲ್ಲಿ ಬಂದಿರತಕ್ಕಂಥ ಮಕ್ಕಳು 100ಕ್ಕೆ 80ರಷ್ಟು ಎಲ್ಲ ರೈತರ ಮಕ್ಕಳಿದ್ದಾರೆ. ಇಲ್ಲಿ ಬಂದಿರತಕ್ಕಂಥವ್ರು 100ಕ್ಕೆ 80ರಷ್ಟು ಎಲ್ಲ ರೈತರಿದ್ದಾರೆ. ನನಗೆ ಭಾಳ ಖುಷಿ ಆಯಿತು, ಎಲ್ಲ ರೈತರ ಮಕ್ಕಳು ಓದ್ತಾ ಇದ್ದೀರಿ. ಇಲ್ಲಿ ನನ್ನ ಊರು ವಿಜಯನಗರ ಜಿಲ್ಲೆಯ ಹೂನಡಗಲ ತಾಲೂಕಿನ ವೀರಾಪುರ ಅಂತಕ್ಕಂಥ ಪುಟ್ಟ ಗ್ರಾಮದಲ್ಲಿ, ಆ ಪುಟ್ಟ ಗ್ರಾಮದ 2 ಮಕ್ಕಳನ್ನ ನಾನು ತಂದು ಅಡ್ಮಿಷನ್ ಮಾಡಿಸಿದ್ದೇನೆ. ಕುಮಾರಿ ಬಸಮ್ಮ, ಕರಿಯಮ್ಮ ಎಂ ಹಾಗೂ ಪ್ರಜ್ವಲ್ ಬಿ. ಹಾಗೆ ನನ್ನ ಶಾಲೆಯ 2 ವಿದ್ಯಾರ್ಥಿಗಳದರಲ್ಲಿ ಪ್ರಶಾಂತ್ ಹೊಳಲ್ ಹುಡುಗ ಹಾಗೂ ಹರ್ಷ ನಾಯ್ಕ, ಅವರ ಅಪ್ಪಾಜಿಯವರು ಕೂಡ ಇಲ್ಲಿ ಬಂದಿದ್ದಾರೆ.
ಅವರು KABL SO ಸರ್ ಇದ್ದಾರೆ. ನನಗೆ ಇನ್ನೊಂದು ಸಂತೋಷ ಏನಪ್ಪ ಅಂದರೆ, ನಮ್ಮ ಕುಲದ ಗುರುಗಳಾಗಿರ್ತಕ್ಕಂಥವರು ನನ್ನ MA ತರಗತಿ ಕ್ಲಾಸ್ಮೇಟ್ ಆಗಿರ್ತಕ್ಕಂಥವರು ರಾಘವೇಂದ್ರ ಗುರುವಿನ ಸರ್ ಇಲ್ಲೇ ಕುಳಿತುಕೊಂಡ್ರು, ಈಗ ಎಲ್ಲೇ ಹೋದರು. ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಇಲ್ಲಿ ಸೆಂಡ್ ಆಫ್ ಪಾರ್ಟಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಹೊಸ ಒಂದು ಕೆಲಸ, ಉದ್ಯೋಗ, ಶಿಕ್ಷಣ ಅಥವಾ ಮತ್ತೊಂದು ಬೇರೆ ಸ್ಥಳಕ್ಕೆ ತೆರಳುವ ಸಂದರ್ಭದೊಳಗೆ ಅವರಿಗೆ ಶುಭವನ್ನು ಹಾರೈಸುವ ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವೇ ಈ ಒಂದು ಸೆಂಡ್ ಆಫ್ ಪಾರ್ಟಿ ಅಂತಕ್ಕಂಥ ಮಾತಾಡ್ತಾರೆ. ಇದು ಸ್ನೇಹಿತರು, ವಿದ್ಯಾರ್ಥಿಗಳು, ಬಂದಿರತಕ್ಕಂಥ ಕುಟುಂಬದವರು, ಮುಖ್ಯಸ್ಥರು, ಪ್ರಾಂಶುಪಾಲರು, ಉಪನ್ಯಾಸಕರು, ಇವರೆಲ್ಲರಿಂದ ಕೂಡಿರ್ತಕ್ಕಂಥ ಒಂದು ಸಾಮಾಜಿಕ ಕೂಟವಾಗಿರ್ತಕ್ಕಂಥದ್ದು ಈ ಒಂದು ಪಾರ್ಟಿ. ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮುದ್ದು ದ್ವಿತೀಯ PUC ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಅವರ ಒಂದು ದಾರಿಗಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಹಾಗೂ ಅವರಿಗೆ ಮುಂದಿನ ಜೀವನ ಪಡೆದುಕೊಳ್ಳಿ, ಒಳ್ಳೆಯ ಉತ್ತಮವಿರತಕ್ಕಂಥ ಜೀವನವನ್ನು ನಡೆಸಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಸಂಕ್ಷಿಪ್ತಗೊಳ್ಬೇಕಂದ್ರೆ, ಆ ಮಕ್ಕಳಿಗೆ ಹೊಸ ಜೀವನ ಅಧ್ಯಯನಕ್ಕೆ ಪ್ರೀತಿ, ವಾತ್ಸಲ್ಯ, ಪ್ರೇಮ ಇವೆಲ್ಲವನ್ನು ನಾವು ಕೊಡುವುದರ ಮುಖಾಂತರವಾಗಿ, ಹಾಗೆಯೇ ಮಕ್ಕಳೇನಿದಿರಲ್ಲ, ನೀವು ದ್ವಿತೀಯ PUC ಇದ್ದೀರಲ್ಲ, ತಾವು ಕೂಡ ತಮ್ಮ ಒಂದು ನೆನಪುಗಳನ್ನಲ್ಲಿ ಹಂಚಿಕೊಳ್ಳುವ ಒಂದು ಜೋ ಹೌಸ್ ಅಂದರೆ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ, ಸುಖ ದುಃಖಗಳ ಸಮ್ಮಿಲನವೇ ಜೀವನ. ನಮ್ಮ ದ್ವಿತೀಯ PUC ಹುಡುಗರದು, ವಿದ್ಯಾರ್ಥಿಗಳದು ಒಂದು ಕಾಲು ಹೊರಗೆ, ಒಂದು ಕಾಲು ಒಳಗೆ. ಯಾಕಂದರೆ ಜೀವನ ಅಂತಕ್ಕಂಥದ್ದು, ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ನಿಂತ ನೀರಲ್ಲ, ಯಾವತ್ತೂ ಕೂಡ ಅದು ಹರಿಯೋ ನೀರಿದ್ದಾಗೆ. ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ಅದು ಅನಿವಾರ್ಯ ಹೋಗಲೇಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆಗೆ ದುಃಖ, ಒಂದು ಕಡೆಗೆ ಸಂತೋಷ ಅಂತಕ್ಕಂಥದ್ದು. ಈ ದುಃಖ ಮತ್ತು ಸಂತೋಷ ಇದಲ್ಲ, ಇದರ ಒಂದು ಮಿಲನ, ಅದುವೇ ಜೀವನ. ಆ ಜೀವನವನ್ನು ನಾವು ಭಾಳ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕಿರ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ವಿದ್ಯಾರ್ಥಿಗಳು ನನ್ನ ಪ್ರಕಾರ ಎಷ್ಟು ಓದ್ತೀರಿ, ಎಷ್ಟು ನೀವು ಅಭ್ಯಾಸ ಮಾಡ್ತೀರಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಯ, ವಿನಯ, ಸಂಸ್ಕೃತಿ, ಸಂಸ್ಕಾರ, ಸೌಜನ್ಯ ಮೊದಲಿಗೆ ನೀವು ಇವುಗಳನ್ನು ಕಲಿಬೇಕು. ಯಾವತ್ತು ನಾನೀಗಾಗಲೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಆ ಶಾಲೆಯಲ್ಲಿ ನಾನು 15 ವರ್ಷದಿಂದ ಬೋಧನೆ ಮಾಡ್ತಿದ್ದೇನೆ. ಅಲ್ಲಿಯೂ ಕೂಡ ಒಂದೇ ಜಿಲ್ಲಾ ಮಕ್ಕಳು, ನಾನಾ ವಿಧದ ತಾಲೂಕಿನ ಮಕ್ಕಳು ಬಂದಿರ್ತಾರೆ. ನಾವು ಅವ್ರನ್ನೆಲ್ಲ ನೋಡಿದ್ದೇವಲ್ಲ, ಆ ಒಂದು ಆ ಪ್ರೌಢ ಹಂತನೇ ಹಾಗೆ, ಆ ಮಕ್ಕಳಂತನೇ ಹಾಗೆ ಸ್ವಲ್ಪ ಗಲಾಟೆ ಮಾಡೋದು ಅದು ಇದ್ದದ್ದೇ. ಆದರೂ ಕೂಡ ನಾವು ಅವ್ರನ್ನ ಹೊಡೆದು ಬಡದು ಸುಧಾರಿಸಿ ತಿಡ್ತೇವೆ. ಅದಕ್ಕೆ ಹೇಳಿದ್ರಲ್ಲ ಆಗಲೇ ನಮ್ಮ ಭರ್ತಿ ಸರ್ ಹೇಳಿದಾಗೆ, ಶಿಕ್ಷಕರ ಜೊತೆಗೆ ಯಾರು ಹೊಡ್ಸ್ಕೊಳ್ತಾರೋ ಅವರು ಪೊಲೀಸರ ಕೈಯಲ್ಲಿ ಹೊಡ್ಸ್ಕೊಳಂಗಿಲ್ಲ, ಯಾರು ಶಿಕ್ಷಕರ ಹತ್ರ ಹೊಡ್ಸ್ಕೊಳಂಗಿಲ್ಲ ಅವರು ಪೊಲೀಸರ ಕೈ ಹೊಡ್ಸ್ಕೊಂತೀರಿ ಅಂತಕ್ಕಂಥದ್ದು. ಅದಕ್ಕೆ ಬೈದು ಹೇಳಿದವರು ಬುದ್ಧಿಗೆ ಹೇಳಿದ್ರಂತೆ, ನಕ್ಕ ಹೇಳಿದವರು ಕೇಳಿಗೆ ಹೇಳಿದ್ರಂತೆ. ಯಾರಲ್ಲಿ ಕೋಪ ಇದೆ, ಯಾರು ಹೊಡಿತಾರೋ ಬಡಿತಾರೋ ಸಿಟ್ಟು ಮಾಡ್ತಾರೋ, ನಿಜವಾಗಿ ಇರ್ತಕ್ಕಂಥ ಪ್ರೀತಿ ಅಂತವ್ರು ಇರ್ತಾರೆ. ಒಂದು ತುತ್ತು ಅನ್ನ ಇರೋದು ಆ ಕೋಪದಿಂದ, ಏನು ಹೊಡಿತಾರಲ್ಲ ಬೈತಾರಲ್ಲ ಅವ್ರ ಹತ್ರ ಒಂದು ತುತ್ತು ಅನ್ನ ಇದೆ ಅಂತಕ್ಕಂಥದ್ದು. ಅವ್ರು ಬೈದರಲ್ಲ ಹೊಡೆದಲ್ಲ ಅಂತಕ್ಕಂಥ ಬೇಜಾರ ಯಾರು ಮಾಡಿಕೊಳ್ಳದೇನೆ ತಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಈ ಉಪನ್ಯಾಸಕ ತಂಡ ಏನು ಹೇಳ್ತಿಲ್ಲ ಅವನ್ನೆಲ್ಲ ಕೇಳಿಕೊಂಡು ನಮ್ಮ ರಮೇಶ್ ಗುರುಗಳದ ಒಂದು ಕನಸನ್ನು ನನಸು ಕೂಡ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ ಹೇಳ್ತಾರೆ,
ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನಡುವೆ ಕತ್ತಲೆ ಯಾಕೆ ಅಂದರೆ ನಾವು ಜೀವನವನ್ನು ಕತ್ತಲಮಯ ಮಾಡ್ಕೊಂಡ್ಬಿಡ್ತೇವೆ. ನಾವು ಹೋಗುವಾಗ ಈ ಭೂಮಿ ಮೇಲೆ ಬಿಟ್ಟು ಹೋಗೋದು ಎರಡೇ ಎರಡು, ಒಂದು ಒಳ್ಳೆಯದು, ಮತ್ತೊಂದು ಕೆಟ್ಟದ್ದು. ಅವೆರಡನೇ ಬಿಟ್ಟು ಹೋಗೋ ನಾವು, ಒಳ್ಳೆಯದು ಮತ್ತೆ ಕೆಟ್ಟದ್ದು. ಇಡೀ ಪ್ರಪಂಚವನ್ನು ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಏನೂ ಇರಲಿಲ್ಲ ನೋಡಿ. ಆ ಅಲೆಕ್ಸಾಂಡರ್ ಸಾಯುವ ಮುಂದೆ ಹೇಳ್ತಾರೆ, ನನ್ನನ್ನು ನೀವು ಶವ ಸಂಸ್ಕಾರ ಮಾಡಲಿಕ್ಕೆ ಒಯ್ಯುವಾಗ ನಾನು ಎರಡೂ ಕೈಯನ್ನು ಹೊರಗೆ ಹಾಕಿ ಕೆಳಗೆ. ಯಾಕೆಂದರೆ ಇಡೀ ಪ್ರಪಂಚವನ್ನೇ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಏನೂ ಇರಲಿಲ್ಲ, ಎಲ್ಲಲ್ಲೇ ಬಿಟ್ಟು ಹೋದಂತಕ್ಕಂಥ ಜನರು ಗೊತ್ತಾಗಬೇಕಂತಕ್ಕಂಥದ್ದು. ಅದಕ್ಕೆ ಆ ಒಳ್ಳೆಯದು ಮತ್ತು ಕೆಟ್ಟದ್ದು ಇವು ಎರಡನ್ನ ದಯವಿಟ್ಟು ನೀವು ಆರಿಸ್ಕೊಳ್ಳಿ. ಹಾಗೇನೆ ನಿಮ್ಮ ತಂದೆ ತಾಯಿಗಳು ಕೂಡ ಹೇಳಿರ್ತಕ್ಕಂಥ ಒಂದು ಮಾತನ್ನು ದಯವಿಟ್ಟು ಚಾಚು ತಪ್ಪದೆ ಪಾಲಿಸಿ. ಯಾರೂ ಕೂಡ ಎದುರು ಮಾತಾಡೋಕೆ ಹೋಗಬೇಡಿ. ಇವತ್ತಿನ ಜೀವನ ಭಾಳ ಕಷ್ಟ ಇದೆ, ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಕಾಲ ಇದೆ. ನನಗೆ ಇನ್ನೊಂದೇನು ಖುಷಿ ಆಗ್ತದೆ ಅಂದರೆ, ಇಲ್ಲೆಲ್ಲ ಆಗಲೇ ಹೇಳಿದ್ರು ವಿಜೇತ ಇದೊಂದು ಕುಟುಂಬ, ಇದೊಂದು ಮನೆ ಅಂತಕ್ಕಂಥದ್ದು. ಹಾಗೆಯೇ ಮದೀನಾ ಸಮಿತಿ ಸಂಸ್ಥಾಪಕರು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಇಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇವರೆಲ್ಲ ನೋಡಿದ್ರೆ ನನಗೆ ಭಾಳ ಆನಂದ, ಖುಷಿ ಆಗ್ತಿದೆ. ಹಾಗೆಯೇ ನಮ್ಮ ವಿದ್ಯಾರ್ಥಿ ಹರ್ಷ ನಾಯ್ಕ್ ಅಂತ ಬಂದಿದ್ದಾನೆ. ನಮ್ಮ ಶಾಲೆಯಲ್ಲಿ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದ ಮಗು ಅಂತ ನಾನು ಬಿಂಬಿಸಿದ್ದೀವಿ, ಆದರೆ ಇಲ್ಲಿ ಬಂದು ಕಲಿಕೆಯಲ್ಲಿ ಮುಂದುವರೆದ ಮಗು ಆಗಿದ್ದಾನೆ, ಭಾಳ ಖುಷಿಯಾಗಿದೆ. ಹಾಗೆಯೇ ಪ್ರಶಾಂತ್ ನಮ್ಮ ಶಾಲೆಯಲ್ಲಿ ಇದ್ದಾಗ ಕಲಿಕೆಯಲ್ಲಿಂದ ಮಗು ಈಗ ಇಲ್ಲಿ ಬಂದ ಮೇಲೆ ಟಾಪ್ 10 ಕೂಡ ಅವನು ಬರ್ತಾ ಇದ್ದಾನೆ. ಅವರಿಬ್ಬರು ವಿದ್ಯಾರ್ಥಿಗಳ ಒಂದು ಕಲಿಕೆ ಮಟ್ಟವನ್ನು ನಾನು ಗಮನಿಸಿದರೆ ಎಂಥ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ ಇಲ್ಲಿ, ಎಂಥ ಒಂದು ತಂಡ ಇದೆ, ಎಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಮಕ್ಕಳಲ್ಲಿ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲರನ್ನು ನೋಡಿದ್ರೆ ನನಗೆ ತುಂಬ ಆನಂದವಾಗ್ತಿದೆ. ನೋಡಿ, ಇವತ್ತು ನಾನು ಧಾರವಾಡಕ್ಕೆ ಓದಕ್ಕೆ ಬರಬೇಕಂತೀವಿ, ನಮ್ಮ ಕೈಲಿ ಬರೋಕ್ಕಾಗಲಿಲ್ಲ. ನಮ್ಮ ಶಿಷ್ಯನಿಂದ ನಾನು ಧಾರವಾಡದಲ್ಲಿ ಬಂದು ಆ ಕೋಚಿಂಗ್ನಲ್ಲಿ ಕೂಡ ನಾನು ಬೋಧನೆ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಶಿಷ್ಯ ರಾಕೇಶ್ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಧಾರವಾಡಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಸುವರ್ಣ ಕಾಲ ಅಂತಕ್ಕಂಥದ್ದು, ಆ ಸುವರ್ಣ ಕಾಲಕ್ಕೆ ಅದು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಮೇಶ್ ಪರೀಟ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಭಾಳ ಇಷ್ಟಪಡ್ತೇನೆ. ಹಾಗೆಯೇ ನಾನಿಲ್ಲಿ ಹೇಳುವಾಗ ಒಬ್ಬ ಸರ್ನ ಬಿಟ್ಟೆ, ದಯವಿಟ್ಟು ಮನ್ನಿಸಬೇಕು. ಹರನಂತೆ ಇರ್ತಕ್ಕಂಥ ನಮ್ಮ MV ಹಡಪದ್ ಸರ್ ಪ್ರಾಚಾರ್ಯರು, ಅವ್ರಿಗೂ ಕೂಡ ಭಾಳ ತುಂಬ ಹೃದಯದ ಧನ್ಯವಾದ ಅರ್ಪಿಸಿದ್ದೇನೆ. ಯಾಕೆ ಗೊತ್ತಾ, ಇಲ್ಲಿ ರಮೇಶ್ PU ಸೈನ್ಸ್ ಪ್ರಾಂಶುಪಾಲರು ಮತ್ತು ಈ ಕಡೆ ಮದೀನಾ ಸಂಸ್ಥೆಯ ಪ್ರಾಂಶುಪಾಲರು ಇಬ್ಬರು ಹೆಂಗಪ್ಪ ಅಂದರೆ ಜೋಡೆತ್ತುಳ್ದಂಗೆ ಅವರಿಬ್ಬರು. ಆ ಜೋಡೆತ್ತ ಜೊತೆಯಾಗಿ ಈ ಇಡೀ ಸಂಸ್ಥೆಯನ್ನು ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವತ್ತಿಗೂ ಕೂಡ ನಾನು ಎಂದೆಂದಿಗೂ ಕೂಡ ಯಾವ ಕಾಲೇಜಿನ ಒಂದು ವಿಡಿಯೋನ ನಾನು ಸ್ಟೇಟಸ್ನಲ್ಲಿ ಹಾಕಿದ್ದಲ್ಲ. ಪಾಲಕರೇ, ವಿದ್ಯಾರ್ಥಿಗಳೇ, ನನ್ನ ಜೀವನದೊಳಗೆ ನಾನು ಮೊಟ್ಟ ಮೊದಲಿಗೆ ಒಂದು ಸ್ಟೇಟಸ್ನಲ್ಲಿ ಹಾಕಿರ್ತಕ್ಕಂಥದ್ದು ವಿಜೇತ ಕಾಲೇಜಿನ ಫಸ್ಟ್ ನಾನು ಹಾಕಿದ್ದು. ನಾನು ಎಂದೆಂದೂ ಹಾಕಿಲ್ಲ, ಯಾವ ಬೇಕಲ್ಲ. ಅದನ್ನು ಸ್ಟೇಟಸ್ನಾಗ ವಿಡಿಯೋ ಹೆಂಗೆ ಹಾಕೊಂಡು ನನಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ, ನಾನು ಮೊಬೈಲ್ನಲ್ಲಿ ಸ್ವಲ್ಪ ಹಿಂದುಳಿದಿರ್ತಕ್ಕಂಥ. ಯಾಕೆ ಗೊತ್ತಾ, ಶಾಲೆಯಲ್ಲಿ ಕಲಿಕೆ ಹಿಂದುಳಿದ ಮಗು ಹೇಗೋ ಮೊಬೈಲ್ನಲ್ಲಿ ಕಲಿಕೆ ಹಿಂದುಳಿದ ಮಗು ನಾನು. ನನಗೇನೋ ಗೊತ್ತಲ್ಲ ಜಾಸ್ತಿ ಮೊಬೈಲ್ನೊಳಗೆ. ನಮ್ಮ ಮನೆಯವರಿಗೆ ಕೇಳಿದೆ, ಈ ಸ್ಟೇಟಸ್ನೇ ಬಂದಿರತಕ್ಕಂಥ ವಿಡಿಯೋನ ಹೆಂಗೆ ಹಾಕ್ಬೇಕಂತಕ್ಕಂಥದ್ದು. ಯಾಕೆ ಗೊತ್ತಾ, ನಮ್ಮ ಮನೆಯವರು ಇಂಜಿನಿಯರಿಂಗ್ ಕಾಲೇಜ್ನೊಳಗೆ ಕಂಪ್ಯೂಟರ್ ವರ್ಕ್ ಮಾಡಿದ್ದಾರೆ ಅವರು. ಹಾಗಾಗಿ ಸ್ವಲ್ಪ ಭಾಳ ಶಾರ್ಪ್ ಅದ್ರ ಕಂಪ್ಯೂಟರ್ನೊಳಗೆ ಅವ್ರು ಹೇಳಿದ್ರು, ಇಲ್ಲರಿ ಅದು ಯಾವುದೋ ಒಂದು ಆ್ಯಪ್ ಹೇಳಿದ್ರೆ ಅದು ಡೌನ್ಲೋಡ್ ಮಾಡ್ಕೇರಿ, ಅವು ಬಂದಿರ್ತವೆ, ಅವ್ನು ಸ್ಟೇಟಸ್ಗೆ ಇಡ್ರಿ ಅಂತ. ಅವಾಗ ನಾನು ಇಟ್ಟಿದ್ದೇನೆ. ನಾನು ನಿಜಕ್ಕೆ ಇವತ್ತು ಕೂಡ ಮೊಬೈಲ್ನ ಜಾಸ್ತಿ ಬಳಕೆ ಮಾಡಲ್ಲ. ನಾನು ಏನಂದ್ರೆ ಬಳಕೆ ಮಾಡೋದು ಮಕ್ಕಳಿಗೆ ಹೇಳ್ತೇನೆ, ಏನಪ್ಪ ಅಂದರೆ ನಾನು ಪುಸ್ತಕ ಜಾಸ್ತಿ ಬಳಕೆ ಮಾಡಿದ್ದೇನೆ. ಯಾಕೆ ಗೊತ್ತಾ, ನಮ್ಮ ಜೀವನಕ್ಕೆ ಬೇಜಾರಾದಾಗ ನಮಗೆ ಅತ್ಯಂತ ಸುಂದರಮಯ ಸ್ನೇಹ ಗೆಳೆಯ ಯಾರಪ್ಪ ಅಂದರೆ ನಮ್ಮ ಪುಸ್ತಕಗಳು.
ಆ ಪುಸ್ತಕಗಳನ್ನು ಅದಕ್ಕೆ ನಮ್ಮ ಎರಡನೇ ಹೆಂಡತಿ ಅಂತ ಕರಿತೀವಿ. ಹೆಣ್ಮಕ್ಳಿಗೆ ನಿಜಕ್ಕೂ ಕೂಡ ಮದುವೆ ಇರ್ತಕ್ಕಂಥ ತಾಯಿನರಿದರೆ ನಿಮಗೆ ಎರಡನೇ ಗಂಡ ಅಂದರೆ ಪುಸ್ತಕ. ಆ ಪುಸ್ತಕವನ್ನು ನಾವು ಓದಬೇಕು. ಆಗಲೇ ನಮ್ಮ ಸರ್ ಹೇಳಿದ್ರು ಗ್ರಂಥಾಲಯವನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದು. ಎಷ್ಟು ಚಂದ ಹೇಳಿದ್ರು ಅವರು. ಗ್ರಂಥಾಲಯಗಳು ಹೆಂಗಪ್ಪ ಅದರಲ್ಲಿ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಭಂಡಾರ ಅಲ್ಲಿರುತ್ತದೆ, ಜ್ಞಾನ ಭಂಡಾರ. ಆ ಜ್ಞಾನ ಭಂಡಾರನ ನೀವೆಲ್ಲ ವಿದ್ಯಾರ್ಥಿಗಳು ಬಳಕೆ ಮಾಡಿಕೊಳ್ಬೇಕಂತಕ್ಕಂಥದ್ದು. ಹಾಗೆಯೇ ಇಲ್ಲಿ ವಿವಿಧ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಮುದ್ದು ಪಾಲಕರಿಗೆ ಇವತ್ತು ನೋಡಿ, ನಾನು ಯಾವುದೋ ಒಂದು ಮೂಲೆಯಲ್ಲಿ ಇರ್ತಕ್ಕಂಥವನು ಇವತ್ತು ನನ್ನ ಮುಖ್ಯ ಅತಿಥಿಗಳಿಗೆ ಕರೆದಿರಲ್ಲ, ಎಲ್ಲ ಜಿಲ್ಲೆಗೂ ಕೂಡ ನನ್ನನ್ನು ಪರಿಚಯ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಮಧ್ಯಾಹ್ನ ಸಂಸ್ಥೆ ಮತ್ತು ವಿಜೇತ ಕಾಲೇಜಿನ ಎಲ್ಲ ಮಹೋನ್ನತರಿಗೆ ಮತ್ತೊಮ್ಮೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ನನಗಷ್ಟು ಇವತ್ತು ಆನಂದ, ಭಾಳ ಖುಷಿ. ನನಗೇನಾಗಿದೆ ಅಂದರೆ ಇವತ್ತು ಆ ಸ್ವರ್ಗಲೋಕನೇ ಸಿಕ್ಕೈತೆ ಅನ್ಸುತ್ತೆ ನನಗೆ. ಇಲ್ಲಿ ಸ್ವರ್ಗಲೋಕಕ್ಕಿಂತ ಎರಡೇ ಮೆಟ್ಲು ನಾನು ಎತ್ತರ ಇರೋದು. ಯಾಕಂದ್ರೆ ಇಲ್ಲಿ ತನಕ ನೀವು ನಿರರ್ಗಳವಾಗಿ ಪಾಲಕರು ಎಷ್ಟು ಕುಳಿತುಕೊಂಡು ನೀವು ಈ ಕಾರ್ಯಕ್ರಮ ಆಲಿಸಿ ಅಂದರೆ ನನಗೆ ಭಾಳ ಆನಂದ ಆಗ್ತಿದೆ. ಎಷ್ಟು ನೀಟಾಗಿ ಕುಂತಾರೆ, ಯಾರು ಕೂಡ ಯಾವ ಕಡೆ ಬಿಸ್ಕಾಡ್ತಿಲ್ಲ, ಏನು ಹೇಳ್ತಾರೆ, ಏನು ಮಾತಾಡ್ತಾರೆ. ನಮ್ಮ ಒಂದು ಮುಖ್ಯ ಅತಿಥಿಗಳು ಅವರೆಲ್ಲರ ಒಂದು ಈ ಶಿಕ್ಷಕರು ಪಾಠ ಮಾಡುವಾಗ ಮಕ್ಕಳು ಹೇಗೆ ಬೋಧನೆಯನ್ನು ಆಲಿಸುತ್ತಾರೋ ತಾವೆಲ್ಲರೂ ಕೂಡ ನೀವು ಆಲಿಸ್ತಾ ಇದ್ದೀರಿ. ನಾನು ಆಗಸ್ಟ್ ನೋಡ್ತಾ ಇದ್ದೇನೆ, ನಿಮ್ಮನ್ನೆಲ್ಲರನ್ನು ಕೂಡ ವೀಕ್ಷಣೆ ಮಾಡ್ತೇನೆ. ಪಾಲಕರನ್ನು ಭಾಳ ಅದ್ಭುತವಾಗಿ ನೀವು ಆಲಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ನಾನು. ಹಾಗೆಯೇ ನೀವು ಕೂಡ ಇನ್ನೇನು ಕೆಲವೇ ಸಮಯಗಳುಳಿದವು, ಸಮಯವನ್ನು ವ್ಯರ್ಥ ಮಾಡಿದೆ. ಯಾಕೆಂದರೆ ಸಮಯ ಬಗ್ಗೆ ನಮ್ಮ ಗುರುಗಳು ಹೇಳಿದ್ದಾರೆ, ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಅದನ್ನು ಉದಾಹರಣೆ ಕೊಟ್ಟು ಸಮಯವನ್ನು ದಯವಿಟ್ಟು ನೀವು ಯಾರೂ ಕೂಡ ವ್ಯರ್ಥ ಮಾಡೋಕ್ಕೋಗಬೇಡಿ. ನೋಡ್ರಿ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಇವು ಎರಡನ್ನೂ ಮಿಗಿಲಾಗಿರ್ತಕ್ಕಂಥದ್ದು ಗೆಳೆತನ ಅಂತಕ್ಕಂಥದ್ದು. ಅಂತಹ ಒಂದು ಗೆಳೆತನ ಬೇರೆ 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 ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಗೆಳೆತನವನ್ನು ನೀವು ಬೆಳೆಸಿದ್ದೀರಿ. ಆ ಸ್ನೇಹ ಅಂತಕ್ಕಂಥದ್ದು ಎಲ್ಲದಕ್ಕಿಂತನೂ ದೊಡ್ಡ ವಸ್ತು ಯಾವುದಪ್ಪ ಅಂದರೆ ಆ ಸ್ನೇಹ ಅಂತಕ್ಕಂಥದ್ದು. ಆ ಸ್ನೇಹದ ಬಗ್ಗೆ ಒಂದು ನುಡಿ ಹಾಡೋಣ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇರಲಿ ನೆನಪಿರಲಿ, ಇರಲಿ ನೆನಪಿರಲಿ, ನಿಮ್ಮ ಗೆಳೆತನದ ಸವಿ ನೆನಪಿರಲಿ. ಇರಲಿ ನೆನಪಿರಲಿ, ನಿಮ್ಮ ಗೆಳೆತನದ ಸವಿ ನೆನಪಿರಲಿ. ಆ ನೆನಪೇ ಶಾಶ್ವತವು, ಆ ನೆನಪೇ ಚಿರ ಗೆಳೆತನವು. ಈ ನೆನಪೇ ಶಾಶ್ವತವು, ಇದುವೇ ಚಿರ ಗೆಳೆತನವು. ಇರಲಿ ನೆನಪಿರಲಿ, ಇರಲಿ ನೆನಪಿರಲಿ, ನಿಮ್ಮ ಗೆಳೆತನದ ಸವಿ ನೆನಪಿರಲಿ. ನೀವ್ಯಾರೋ ಇವರ್ಯಾರೋ, ನೀವ್ಯಾರೋ ಇವರ್ಯಾರೋ, ಸ್ನೇಹದಿ ಒಂದಾದಿರಿ. ನೀವ್ಯಾರೋ ಇವರ್ಯಾರೋ, ಸ್ನೇಹದಿ ಒಂದಾದಿರಿ. ಕುಲ ನೆಲ ಯಾವುದು ಏನೋ, ಕುಲ ನೆಲ ಯಾವುದು ಏನೋ, ಭೇದ ಭಾವವ ಮರೆತಿರಿ. ಎಲ್ಲಿರಲಿ ಹೇಗಿರಲಿ, ಎಲ್ಲಿರಲಿ ಹೇಗಿರಲಿ, ಬಾಳಲಿ ಗೆಲುವೇ ತುಂಬಿರಲಿ. ನಿಮ್ಮ ಗೆಳೆತನ ಚಿರವಾಗಿರಲಿ, ನಿಮ್ಮ ಗೆಳೆತನ ಚಿರವಿರಲಿ. ದೇಹವು ದೂರಾದರೇನು, ದೇಹವು ದೂರಾದರೇನು, ಮನಸ್ಸು ದೂರಾಗುವುದೇ. ಕಾಲಗಳು ಉರುಳಿದರೇನು, ನಿಮ್ಮ ನೆನಪು
ಮುಂದುವರಿಯುವುದು. ಕಾಲಗಳು ಉರುಳಿದರೇನು ನಿಮ್ಮ ಗೆಲುವೇ ಮಾಸುವುದೇ. ಎಲ್ಲಿರಲಿ ಹೇಗಿರಲಿ ಬಾಳಲಿ ನಗುವೆ ತುಂಬಿರಲಿ. ಎಲ್ಲಿರಲಿ ಹೇಗಿರಲಿ ಬಾಳಲಿ ನಗುವೆ ತುಂಬಿರಲಿ. ನಿಮ್ಮ ಗೆಳೆತನ ಚಿರವಾಗಿರಲಿ. ನಿಮ್ಮ ಗೆಳೆತನ ಚಿರವಿರಲಿ. ಇರಲಿ ನೆನಪಿರಲಿ ಇರಲಿ ನಿಮ್ಮ ನೆನಪಿರಲಿ. ನಿಮ್ಮ ಗೆಳೆತನದ ಸವಿ ನೆನಪಿರಲಿ. ಆ ನೆನಪೇ ಶಾಶ್ವತವು. ಶುಭ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತಹ ನನ್ನ ಆತ್ಮೀಯ ಸಹೋದರ ಮಿತ್ರರಾಗಿರ್ತಕ್ಕಂಥ ಶ್ರೀ ಕೈಸರ್ಖಾನ್ ದಾಸನ್ಕೋಪ್ ಸರ್ ಅವರೇ, ಕಾರ್ಯದರ್ಶಿಗಳು ಈ ಮದೀನಾ ಶಿಕ್ಷಣ ಸಂಸ್ಥೆಯ ಧಾರವಾಡ, ಹಾಗೂ ಈ ಒಂದು ಘನ ಉಪಸ್ಥಿತಿಯನ್ನು ವಹಿಸಿಕೊಳ್ಳಬೇಕಾಗಿರ್ತಕ್ಕಂತಹ ಮಾತೋಶ್ರೀಯವರ ಸ್ವರೂಪಿಣಿಯಾಗಿರ್ತಕ್ಕಂತಹ ಶ್ರೀಮತಿ ZK ದಾಸನ್ಕೋಪ್ ಮೇಡಮ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಎಸ್ ಲಕ್ಷಾಣಿ ಸರ್ ಅವರೇ, ಹಾಗೂ ಬರ್ದೇಶ್ ವೆಂಕಟಾಪುರ್ ಸರ್ ಅವರೇ, ಹಾಗೂ SD ಮುಡಣ್ಣವ್ರ ಸರ್ ಅವರೇ, ರಮೇಶ್ K ಸರ್ ಅವರೇ, ಹಾಗೂ ಈ ಒಂದು ಸಂಭ್ರಮದ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಹಾಗೂ ವಿಜೇತ ವಿಜ್ಞಾನ ವಿಭಾಗದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂತಹ ರಮೇಶ್ ಪರೀಡ್ ಸರ್ ಅವರೇ, ಅದೇ ರೀತಿಯಾಗಿ ಈ ಒಂದು ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿ ಪಾಲಕರೇ, ಮದೀನಾ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಮದೀನಾ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಸುಮಾರಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಆಶ್ರಯದಾತರಾಗಿರ್ತಕ್ಕಂತಹ ಹಾಗೂ ನನಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ತಂದೆಯ ಸ್ವರೂಪಿಣಿಯಾಗಿರ್ತಕ್ಕಂತಹ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀ KM ದಾಸನ್ಕೋಪ್ ಗುರುಗಳನ್ನು ಈ ಒಂದು ಶುಭ ಸಮಾರಂಭದಲ್ಲಿ ನೆನೆಸಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮದ ಸಮಯದ ಬಗ್ಗೆ ಬಹಳಷ್ಟು ಉಪನ್ಯಾಸಕ ಮಿತ್ರರು, ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಬಹಳಷ್ಟು ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ರೀತಿಯಲ್ಲಿ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಅಧ್ಯಕ್ಷೀಯ ಭಾಷಣ ಅಂದರೆ ಎಲ್ಲರೂ ಏನೇನು ಮಾತಾಡಿರ್ತಾರೋ ಅದನ್ನ ಸ್ವಲ್ಪ ಚುಟುಕು ತಗೊಂಡು ನಾನು ಸ್ವಲ್ಪ ಮಾತಾಡಿ ಮುಗಿಸೋದು ಅಧ್ಯಕ್ಷೀಯ ಭಾಷಣ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಮನೆಯಾಗ ಹಿರಿಯಾಗಿ ಹುಟ್ಟಬಾರ್ದಂತ, ಕಾರ್ಯಕ್ರಮದಾಗ ಅಧ್ಯಕ್ಷರಾಗಬಾರ್ದಂತ. ಯಾಕಂದ್ರೆ ಅಧ್ಯಕ್ಷರು ಆಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅಂದ್ರೆ ಮಾತಾಡಕ್ಕೆ ಕೊನೆಗೆ ಸಿಗ್ತದ್ರಿ. ಅದು ಮಾತಾಡಕ್ಕೆ ಕೊನೆಗೆ ಸಿಗ್ತೈತಿ ಅಂದ್ರೆ ಎಲ್ಲರೂ ಹೋಗೋ ಅವಸರದ್ರಾಗಿರ್ತೀವಿ. ಹಾಗೆ ಮನೆಯಾಗ ಹಿರಿಯಾಗಿ ಹುಟ್ಟಿದ್ವಿ ಅಂದ್ರೆ ಭಾರ ಅವನ ಮೇಲೆ ಯಾರ ಮಾತು ಕೇಳೋಂಗಿಲ್ರಿ. ಅವಾಗ ನಾವ ಸುಧಾರಿಸ್ಕೊಂಡು ಕೊನೆಗೆ ನೀ ಏನು ಹೇಳ್ತೀವಿ ಹೇಳಪ್ಪ ಅಣ್ಣ ಅಂತ ಆವಾಗಲೂ ಕೊನೆಗೆ ಮಾತಾಡೋದು ಇರಲಿ. ಇದು ಒಂದು ಸಂಪ್ರದಾಯ, ಕಾರ್ಯಕ್ರಮದ ಒಂದು ಸಂಪ್ರದಾಯದಂತೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವು ಇವತ್ತು ಮದೀನಾ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ಪ್ರಿಯ ವಿದ್ಯಾರ್ಥಿಗಳನ್ನು ಇವತ್ತು 2 ವರ್ಷ PVC ಪ್ರಥಮ ವರ್ಷಕ್ಕೆ ಪ್ರವೇಶವನ್ನು ಪಡೆದುಕೊಂಡು ದ್ವಿತೀಯ ವರ್ಷವನ್ನು ಮುಗಿಸಿ ಇವತ್ತು ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಏನು ಕಾಲಿಡ್ತಾರೋ ವಿದ್ಯಾರ್ಥಿಗಳು ಅವರಿಗೆ ಬೀಳ್ಕೊಡ್ತಕ್ಕಂಥದ್ದು ಒಂದು ಸಂಪ್ರದಾಯ. ಪ್ರಿಯ ವಿದ್ಯಾರ್ಥಿಗಳೇ, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಇವತ್ತು ನೀವೆಲ್ಲ ನೋಡಿರ್ಬೋದು, ವಿದ್ಯಾರ್ಥಿ ಪಾಲಕರು ಸಹ ಇರ್ಬೋದು. ಇಲ್ಲಿ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಇವತ್ತು ಏನಾಗಿದವಪ್ಪ ಅಂದ್ರೆ ವರ್ಷದಲ್ಲಿ 2 ಫಂಕ್ಷನ್ ಮಾಡಿಬಿಟ್ರೆ ವಿದ್ಯಾರ್ಥಿಗಳ ಸಂಬಂಧ ಶಿಕ್ಷಕರಿಗೆ ಇಲ್ಲ ಇಲ್ರಿ. ಇವತ್ತು ಬಹಳಷ್ಟು ಶಿಕ್ಷಣ ಸಂಸ್ಥೆಯಲ್ಲಿ 2 ಫಂಕ್ಷನ್ ಮಾಡ್ತಾರೆ. ಒಂದು ವೆಲ್ಕಮ್ ಡೇ ಮಾಡ್ಕೊಳ್ತಾರ, ಇನ್ನೊಂದು ಸೆಂಡ್ ಅಪ್ ಡೇ ಮಾಡಿಬಿಡ್ತಾರೆ. ಕರ್ಕೊಳ್ಳೋದು ಕಳಿಸೋದು ಮತ್ತೆ ಏನಿಲ್ರಿ. ಬಹಳಷ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಬಹಳಷ್ಟು ಶಿಕ್ಷಣ ಸಂಸ್ಥೆಯಲ್ಲಿ
ಆದರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ವೆಲ್ಕಮ್ ಡೇದಿಂದ ಹಿಡ್ಕೊಂಡು ಸೆಂಡಪ್ ಡೇ ಇವತ್ತಿನವರೆಗೂ ಸುಮಾರು 8-10 ತಿಂಗಳವಾಗಿ ನಿರಂತರವಾಗಿ ವಿದ್ಯಾರ್ಥಿಗಳೊಂದಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಂಬಂಧ ಹೊಂದಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನು ಮಾಡ್ತಕ್ಕಂಥ ಏಕೈಕ ಶಿಕ್ಷಣ ಸಂಸ್ಥೆ ಯಾವುದಪ್ಪ ಅಂದ್ರೆ ಮದೀನಾ ಶಿಕ್ಷಣ ಸಂಸ್ಥೆ. ವಿದ್ಯಾರ್ಥಿಗಳು ತಮಗೆಲ್ಲ ಗೊತ್ತಿರ್ಬೋದು, ಬಹಳಷ್ಟು ವಿದ್ಯಾರ್ಥಿ ಪಾಲಕರು ಬೇರೆ ಬೇರೆ ಊರುಗಳಿಂದ ಬಂದಿರುವತ್ತು ತಾವು ಮಕ್ಕಳು ಯಾವ ಒಂದು ಪೊಸಿಷನ್ನಲ್ಲಿ ಯಾವ ಒಂದು ಸ್ಥಿತಿಯಲ್ಲಿ ಇವತ್ತು ಮಕ್ಕಳು ಧಾರವಾಡ ಮದೀನಾ ಶಿಕ್ಷಣ ಸಂಸ್ಥೆಗೆ ಕಳಿಸಿದಿರಿ. ಇವತ್ತು ನಿಮ್ಮ ಮಕ್ಕಳು ಯಾವ ರೀತಿ ಹೊರ ಹೊಮ್ತಾ ಇದ್ದಾರೆ ಅಂತಕ್ಕದನ್ನು ನೀವೆಲ್ಲ ಗಮನಿಸಿರ್ಬೋದು ಪಾಲಕರಾದಂಥವ್ರು. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಮಾತನಾಡ್ತಕ್ಕಂಥ ಸಮಯ ಅಲ್ಲ ಇದು. ಈಗ ಅಧ್ಯಕ್ಷರಾದ ಮೇಲೆ ನಾವು ಒಂದೆರಡು ಮಾತಾಡಬೇಕಾಗುತ್ತೆ, ಕೆಲವೊಂದಿಷ್ಟು ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕಾಗಿರ್ತದೆ. ಈಗಾಗಲೇ ವಿದ್ಯಾರ್ಥಿಗಳು 1ನೇ ಹಂತ 2ನೇ ಹಂತವನ್ನು ಮುಗಿಸಿ 3ನೇ ಹಂತದಲ್ಲಿ ಕಾಲಿಟ್ಟಿದ್ದಾರೆ. 3ನೇ ಹಂತ ಯಾವುದಪ್ಪ ಅಂದ್ರೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳತಕ್ಕಂಥ 3ನೇ ಮಹತ್ವದವಾಗಿರ್ತಕ್ಕಂಥ ಘಟ್ಟ. ಅದು ಯಾವುದಪ್ಪ ಅಂದ್ರೆ ಪರೀಕ್ಷೆಯ ಸಮಯ 3ನೇ ಘಟ್ಟ. ಈಗಾಗಲೇ ವಿದ್ಯಾರ್ಥಿಗಳು ಬಹಳಷ್ಟು ಮಾತಾಡಬೇಕಾದ್ರೆ ಹೇಳಿದ್ರು, ಪರೀಕ್ಷೆಗಳ ಸಮಯ ಬಂದಿದೆ, ಪರೀಕ್ಷೆಗಳು ಸ್ಟಾರ್ಟ್ ಆಗುವಂಥದ್ದು ಇನ್ನು 2 ತಿಂಗಳ. ಈಗಾಗಲೇ ಸರ್ಕ್ಯುಲರ್ ಬಂದಿದ್ದವು ಏನಂದ್ರೆ PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಪ್ರಾಯೋಗಿಕ ಪರೀಕ್ಷೆಯನ್ನು ಮುಗಿಸಬೇಕು. ಇದೇ ಜನವರಿಯಲ್ಲಿ 17ನೇ ತಾರೀಕಿನಿಂದ ಫೆಬ್ರವರಿ 14ನೇ ತಾರೀಕಿನವರೆಗೆ ದ್ವಿತೀಯ PUC ಪ್ರಾಕ್ಟಿಕಲ್ ಪರೀಕ್ಷೆಗಳನ್ನು ಎನ್ಯುವಲ್ ಪ್ರಾಕ್ಟಿಕಲ್ ಅನ್ನು ಮುಗಿಸ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಬಂದೈತಿ. ವಿದ್ಯಾರ್ಥಿಗಳಾದಂಥವರು ತಾವೆಲ್ಲ ಒಂದು ಕನಸನ್ನು ಇಟ್ಟುಕೊಂಡು ಇವತ್ತು ಧಾರವಾಡ ಮದೀನಾ ಶಿಕ್ಷಣ ಸಂಸ್ಥೆ ವಿಜ್ಞಾನ ವಿಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಂಡಿದ್ದೀವಿ. ಆ ಕನಸು ನಿಮ್ಮದಷ್ಟೇ ಅಲ್ರಿ, ನಿಮ್ಮನ್ನ ಹೆತ್ತಿರ್ತಕ್ಕಂಥ ತಂದೆ ತಾಯಿಗಳ ಒಂದು ದೊಡ್ಡ ಕನಸಿದು. ಅದರ ಜೊತೆಗೆ ಇಲ್ಲಿ ಇದ್ದಿರ್ತಕ್ಕಂಥ ನಿಮಗೆ ಪಾಠ ಪ್ರವಚನವನ್ನು ಮಾಡಿರ್ತಕ್ಕಂತಹ ಗುರು ವೃಂದದವರ ಕನಸು. ಆ ಕನಸನ್ನು ನನಸು ಮಾಡತಕ್ಕಂಥ ಒಂದು ಛಲ ನಿಮ್ಮಲ್ಲಿ ಬರಬೇಕು. ಇವತ್ತು ವಿದ್ಯಾರ್ಥಿ ಪಾಲಕರು ತಮ್ಮ ವಿದ್ಯಾರ್ಥಿಗಳನ್ನ ಯಾವುದೇ ಸಂದರ್ಭದ ಯಾವುದೇ ಸಮಯದಲ್ಲಿ ಹೇಗಾದರೂ ಮಾಡಿ ನನ್ನ ಮಗನ ಕಲಿಸಬೇಕು, ನನ್ನ ಮಗನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತದ್ದು ಎಷ್ಟೋ ಬಡತನ ಕುಟುಂಬಗಳಿದ್ರೂ ಸಹಿತ ತಮ್ಮದು ಎಷ್ಟೇ ಕಷ್ಟಗಳು ಇದ್ರೂ ಸಹಿತ ಅವೆಲ್ಲವುಗಳನ್ನ ಬದಿಗೊತ್ತು ಇವತ್ತು ವಿದ್ಯಾರ್ಥಿಗಳನ್ನ ಈ ಒಂದು ದೊಡ್ಡದಾಗಿರ್ತಕ್ಕಂಥ ವಿದ್ಯಾಕಾಶಿಗೆ ನೀವು ಕಳಿಸಿದ್ದೀರಿ. ವಿದ್ಯಾರ್ಥಿಗಳೇ ತಾವೆಲ್ಲ ತಿಳ್ಕೋಬೇಕು, ನಿಮ್ಮಲ್ಲಿ ಒಂದು ಶ್ರದ್ಧೆ ಇರಬೇಕು, ಛಲ ಇರಬೇಕು, ಜೊತೆಗೆ ನಾವು ಮಾಡ್ತಕ್ಕಂಥ ಒಂದು ಹಠ ಇರಬೇಕಂತ ಹೇಳ್ತಾರೆ. ಅದಕ್ಕೆ ಒಂದು ಸ್ಥಿತಿಯನ್ನು ಹೇಳ್ತೇನೆ ವಿದ್ಯಾರ್ಥಿ, ಒಂದು ನಿದರ್ಶನವನ್ನು ಹೇಳ್ತೇನೆ. ಭಿಕ್ಷುಕ ಯಾರಾದರೂ ಅರಸಾಗಿದ್ದ ನೀವೇನಾದ್ರು ಕೇಳಿರ್ಲಿ ಎಲ್ಲರ? ಭಿಕ್ಷುಕ ಆದಂಥವನು ಅರಸಾಗಿರ್ತಾನೆ, ಅರಸಾಗಿ ರಾಜ್ಯವನ್ನು ಆಡಳಿತ ಮಾಡ್ತಾನೆ. ನಾವು ಹೆಂಗಂದ್ರೆ ಒಂದು ರಾಜ್ಯ ಅದು, ಆ ರಾಜ್ಯದಲ್ಲಿ ಒಂದು ಸಂಪ್ರದಾಯ ಏನಂದ್ರೆ ಒಂದು ರಾಜ್ಯನ ಅವಧಿ 2 ವರ್ಷ ಮುಗಿಯುತ್ತಂದ್ರೆ ಒಂದಿಷ್ಟು ಮಂದಿ ಸಾಲಕ್ಕೂ ನಿಲ್ಲಿಸಿ ಏನು ಮಾಡಬೇಕು, ಆನೆ ಕರೆಸಿ ಆನೆ ಸೊಟ್ಟೆಗೆ ಹಾರ ಹಾಕಿ ಯಾರು ನಿಲ್ಲಿಸಿರ್ತಾರಲ್ಲ ಅವರಿಗೆ ಯಾವುದು ಹೋಗಿ ಹಾರ ಹಾಕ್ತಂತ ಯಾರಿಗೆ ಅವ್ರು ಹೋಗಿ ರಾಜ್ಯ ಆಗಬೇಕು ಅಂತಕ್ಕಂಥದ್ದು ಅಲ್ಲಿ ಒಂದು ಸಂಪ್ರದಾಯ. ಅವು 1-2 ರಾಜ್ಯರು ಆಗಿ ಹೋದ್ರು. ಹಿಂದಿದ್ದಿರ್ತಕ್ಕಂಥ ಒಂದಿಷ್ಟು ಮಂದಿ ವಿಚಾರ ಮಾಡಿದಂತೆ ಈ ಸಂಪ್ರದಾಯ ಬೇಡಪ್ಪ, ಇದೆ ಇನ್ನೊಂದು ಸಂಪ್ರದಾಯ ಮಾಡೋಂತ ತಡೀದನ್ನ ಅಂತ ಹೇಳಿ ಏನಂದ್ರೆ ಊರಾಗ ಒಂದು ಗಂಟೆ ಕಟ್ಟಬೇಕು. ಊರ ಮುಂದೆ ಊರ ಹೊರಗೆ ಒಂದು ಗುಡಿಗಳು ಇರ್ತವೆ, ಗುಡಿಯಾಗ ಗಂಟೆ ಕಟ್ಟಬೇಕು. ಆ ಗಂಟೆ ಬಂದು ಯಾರು ಹೊಡಿತಾರ ಅವ್ರ ರಾಜನ್ ಮಾಡಬೇಕು ಅನ್ನತಕ್ಕಂಥ ಒಂದು ಪುಸ್ತಕವನ್ನು ಒಂದು ಕಾನೂನನ್ನು ಮಾಡಿಟ್ರು ಆ ಊರಿನ ಮುಖಂಡರು. ರಾಜರಾಗೋದಂದ್ರೆ ಹಂಗ ಅಲ್ರಿ, ರಾಜರಾದ್ರೆ ಒಂದು ಕಂಡೀಷನ್ಸ್ ಇತ್ತಲ್ಲಿ 2 ವರ್ಷ ಇರಬೇಕು. 2 ವರ್ಷ ಆದಮೇಲೆ ಆ ಊರಿಂದ ಆಚೆ ಕರ್ಕೊಂಡು ಹೋಗಿ ಕಾಡಿನಾಗ ಅವರು ಸುಟ್ಟು ಬರ್ತದ್ರಂತೆ. ಇಂಥ ಒಂದು ಕಂಡೀಷನ್ ಮೇಲೆ ರಾಜ ಆಗ್ಬೇಕಂತಲ್ಲಿ. ಅವಾಗ ಬಹಳಷ್ಟು ಮಂದಿ ಹೋಗೋಮರಿ ನಾ ಎಲ್ಲಿ ರಾಜ ಆಗ್ಬೇಕು, ನೀ ಎಲ್ಲಿ ರಾಜ, 2 ವರ್ಷ ಸಾಯಕ್ಕೆ ಹೋಗೋದಲ್ಲ ಅಂತೇಳಿ ಬಹಳಷ್ಟು ಮಂದಿ ಏನು ಮಾಡಿದ್ರು, ಆ ಊರಾಗಿನ ಗಂಟಿನ ಹೊಡಿಲಿಲ್ಲ ಯಾರು. ಅವಾಗ ಒಬ್ಬ ಭಿಕ್ಷುಕ ಬಂದ ಆ ಊರಾಗ ದೇವ್ರ ಗುಡಿಯಾಗ ಇದ್ದದ್ದು ಗಂಟೆ ಹೊಡೆದವ. ಊರಾಗಿನ ಮಂದಿಗೆ ಬಹಳ ಆಶ್ಚರ್ಯ ಆಯ್ತು ರೀ, ಏನು ನಿಮ್ಗೆ ತಲೆ ಕೆಟ್ಟತ್ತು, ನೀವು ಯಾರು ಸಾಯಕ ಬಂದ ನೀವು ಅಂತ ತಿಳ್ಕೊಂಡ್ರು. ಅವಾಗ ಬಂದು ಊರಿನ ಮಂದಿ ಎಲ್ಲರೂ ಸೇರಿದ್ರು, ನೀನ ಅಲ್ಪ ಗಂಟೆ ಹೊಡೆದವ. ಹೌದ್ರಿ ನಾನು ನಿನ್ಗೆ ಗೊತ್ತಾಯ್ತಿಲ್ಲ ಏನ್ರಿ, ನನಗೆಲ್ಲ ಗೊತ್ತ ಇದ್ದ ಗಂಟೆ ಹೊಡೆದೇನ್ರಿ. ಹೌದಾ, ಆಯ್ತು ಬಾ ರಾಜನ್
ಸ್ಥಾನಕ್ಕೆ ಕುಂದಿರ್ತೇವೆ ಅಂತೇಳಿ ಅಂಬರ ಮೇಲೆ ಮೆರವಣಿಗೆ ಮಾಡ್ಕೊಂತ ಕರ್ಕೊಂಡು ಹೋಗಿ ರಾಜನ ಸಿಂಹಾಸನದ ಮೇಲೆ ಕುಂದಿರಿಸಿ ಅವನಿಗೆ 2 ವರ್ಷ ಅವಧಿ ಐತ್ರಿ. ಅರಸರ ನಿಮ್ಗೆ 2 ವರ್ಷ ಅವಧಿ, 2ನೇ ವರ್ಷ ಕೊನೆ ದಿನ ನೀವು ಏನಾಕಿರಿ, ಸತ್ತು ಕಾಡಿನಾಗ ಹೋಗಿ ನಿಮ್ಮನ್ನು ಸುಟ್ಟು ಬರ್ತಾರ ಅಂತ ಹೇಳಿದ್ರು. ಆಯ್ತು ಸುಡ್ರಲ್ಲ, ಇವನು ಅಂಜವಲ್ಲ ನೀವು, ಎಷ್ಟು ಧೈರ್ಯದಿಂದ ಹೇಳ್ತಾನೆ, ಎಷ್ಟು ನಕ್ಕೊಂತ ಹೇಳ್ತಾನೆ ಇವ ಅಂತ ಹೇಳಿ ಇವ್ರು ವಿಚಾರ ಮಾಡಕಂದ್ರೆ ಆಶ್ಚರ್ಯ ಪಡ್ರು. ಆಮೇಲೆ ಇವ 1 ವರ್ಷ ಮುಗೀತು, 6 ತಿಂಗಳು ಮುಗೀತು, ವರ್ಷ ಸಮೀಪ ಬಂತು, 2 ವರ್ಷ ಸಮೀಪ ಬಂತು. ಆಮೇಲೆ 2ನೇ ವರ್ಷದ ಕೊನೆ ದಿನ ರಾತ್ರಿ ಬಂದು ಒಬ್ಬ ದೂತ ಬಂದು ಹೇಳಿದ, ರಾಜರ ನೀವು ರೆಡಿ ಆಗ್ಬೇಕ್ರಿ, ನಾಳೆ ನಿಮ್ಮನ್ನು ಸಮಾರಂಭ ಮೆರವಣಿಗೆ ಕರ್ಕೊಂಡು ಹೋಗಿ ಊರ ಆಚೆ ಕಡೆ ಇರ್ತಕ್ಕಂಥ ದೊಡ್ಡ ಕಾಡಿನಾಗ ನಿಮ್ಮನ್ನು ಬಿಟ್ಟು ಬರ್ತಾರ, ಅಲ್ಲಿ ಇರ್ತಕ್ಕಂಥ ಪ್ರಾಣಿ ಎಲ್ಲ ತಿಂದು ನಿಮ್ಮನ್ನ ಸುಟ್ಟಾಗ್ತವೆ. ಆಯ್ತು, ನಾನು ರೆಡಿನೇ ಇದೀನಿ ಬರ್ರಿ ಅಂತ ಹೇಳಿ ಮರುದಿವ್ಸ ಮುಂಜಾನೆ 8:30 9 ಗಂಟೆಗೆ ಬರ್ತೇನೆ ಅಂದ್ರೆ 8:30 ರೆಡಿಯಾಗಿ ಕೂತ್ಕೊಂಡಿದ್ದ. ಇವನ್ನೆಲ್ಲ ಮೆರವಣಿಗೆ ಮೇಲೆ ಕರ್ಕೊಂಡು ಹೊಂಟ್ರು. ಕರ್ಕೊಂಡು ಮೆರವಣಿಗೆ ಮಾಡ್ಕೊಂಡು ದೊಡ್ಡೂರಿಗೆ ಕರ್ಕೊಂಡು ಹೋಗ್ಬಿಟ್ರು. ಹೋಗ್ತಾರ ಎಲ್ಲಿ ಕಾಡ ಸಿಗುವಲ್ರಿ ಅವ್ರಿಗೆ. ಕಾಡ್ನಾಗ ಹೋಗಿ ಬಿಟ್ಟು ಬರ್ಬೇಕಲ್ಲ ಇವನ್ನ. ಕಾಡ್ನಾಗ ಬಿಡ್ಲಿಲ್ಲ. ಕಾಡು ಇಲ್ಲಿ 3 ಇಲ್ಲಿ 2 ವರ್ಷ ನಾ ಏನು ಮಾಡಿದ್ದೀನಿ ಅಂದ್ರೆ ಇಲ್ಲಿದ್ದಿರ್ತಕ್ಕಂಥ ಕಾಡಲ್ಲಿದ್ದಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನ ಭೇಟಿ ಆಡಿಸಿ ಅವನು ದೂರ ಅಟ್ಟಿ ಈ ಕಾಡನ್ನ ಎಲ್ಲ ತೆಗೆದು ಒಂದು ರಾಜ್ಯ ಸೃಷ್ಟಿ ಮಾಡೀನಿ. ಆ ರಾಜ್ಯದ ಸೃಷ್ಟಿ ಮಾಡೀನಿ. ಆ ರಾಜ್ಯದಾಗ ನೀವು ಹೋಗಿ ಅಲ್ಲಿ ಬಿಟ್ಟು ಬಂದ್ರಿ ಅಂದ್ರೆ ನಾನು ಆ ರಾಜ್ಯಕ್ಕೆ ರಾಜನಾಕ ನೀವು ಅಂತ ಹೇಳಿದ್ರು. ಆಗ ನಮ್ಮ ಗತಿ ಏನ್ರಿ ಅಂತ ಮಂತ್ರಿಗಳು ಕೇಳಿದ್ರು. ನೀವು ನನ್ನ ಜೊತೆ ಬರೀ ಆ ರಾಜ್ಯ ಈ ರಾಜ್ಯ ಸೇರಿಸಿ ಒಂದೇ ರಾಜ್ಯ ಮಾಡೋನು, ಉತ್ತರ ಕಾಶಿ ದಕ್ಷಿಣ ಕಾಶಿ ಅಂತ ಒಂದು ಅಚಲವಾಗಿರ್ತಕ್ಕಂತಹ ವಿಶ್ವಾಸ ಅಂಜಿಕೆಯನ್ನು ಬಿಟ್ಟು ನಂಬಿಕೆಯನ್ನು ಇಟ್ಟುಕೊಂಡು ನಾವು ಸತತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳೇ, ಇವತ್ತು ಈ ಮದೀನಾ ಶಿಕ್ಷಣ ಸಂಸ್ಥೆ 1989 ಪ್ರಾರಂಭ ಆಯ್ತು. 89 ಪ್ರಾರಂಭವಾಗಿ ಕೇವಲ ಮದೀನಾ PU ಕಾಲೇಜ್ ಆಯ್ತು. 1996-97ರಲ್ಲಿ ಪ್ಯಾರಾಮೆಡಿಕಲ್ ಅಂತ ಬಂತು. ಹೀಗೆ 16 ಕೋರ್ಸ್ಗಳನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳ ಹಿತರಕ್ಷಣೆಯನ್ನು ಮಾಡ್ತಕ್ಕಂಥ ಏಕೈಕ ಶಿಕ್ಷಣ ಸಂಸ್ಥೆ ಅದು ಮದೀನಾ ಶಿಕ್ಷಣ ಸಂಸ್ಥೆ. ವಿದ್ಯಾರ್ಥಿಗಳೇ, ತಾವೆಲ್ಲರೂ ಅತ್ಯಂತ ಕಡಿಮೆ ಫೀಸ್ ಬಡ ಮಕ್ಕಳ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಕಟ್ಟಿರ್ತಕ್ಕಂಥ ಸಂಸ್ಥೆ ಇದು. ಅವರೇ ಇವತ್ತು ನಮ್ಗೆ ಏನಾಗಿದ್ದಾರೆ ಅಂದ್ರೆ ಆಶ್ರಯದಾತರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರಿಯ ವಿದ್ಯಾರ್ಥಿಗಳೇ, 2ಯ ವರ್ಷದ ವಿದ್ಯಾರ್ಥಿಗಳು ಈಗ ಮುಗಿಸಿ ಉನ್ನತವಾಗಿರ್ತಕ್ಕಂಥ ವ್ಯಾಸಂಗಕ್ಕೆ ತಾವೆಲ್ಲ ಕಾಲಿಡ್ತಿದ್ದೀರಿ. ತಾವೆಲ್ಲರಲ್ಲಿ ಒಂದು ಏನಿರ್ಬೇಕಂದ್ರೆ ಭಕ್ತಿ ಇರಬೇಕು, ಒಂದು ಶ್ರದ್ಧೆ ಇರಬೇಕು, ಒಂದು ನಿಕಟವಾಗಿರ್ತಕ್ಕಂಥ ಒಂದು ಅನುಭವವನ್ನು ಹೊಂದಿರಬೇಕು. ಯಾರಲ್ಲಿ ಸತತವಾಗಿರ್ತಕ್ಕಂಥ ಪ್ರಯತ್ನ, ಶ್ರದ್ಧೆ, ನಂಬಿಕೆ ಇರ್ತದೆ ಅವ್ರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿದ್ಯಾರ್ಥಿಗಳು ಯಾರು ಒಬ್ಬ ಪುಟ್ಟ ಬಾಲಕ ಇರ್ತಾನೆ. ಅಥೆನ್ಸ್ ನಗರವನ್ನು ನೀವು ಕೇಳಿರ್ಬೋದು. ಅಥೆನ್ಸ್ ನಗರದಲ್ಲಿ ಒಬ್ಬ ಪುಟ್ಟ ಬಾಲಕ 7-8 ವರ್ಷದ ಹುಡುಗ. ಅವ ರಾಜ್ಯದಲ್ಲಿ ಅಡ್ಡಾಡ್ತಾ ಹೋಗ್ತಾ ಇದ್ನಂತೆ. ಹೋಗ್ಬೇಕಾದ್ರೆ ಅಲ್ಲಿ ಸಾಲಾಗಿ ಮಂದಿ ನಿಂತ್ಕೊಂಡಿದ್ರು. ಯಾಕೆ ನಿಂತ್ಕೊಂಡಾರಂತ ಅವ್ರು ಕೇಳಿದ್ರೆ ಅಲ್ಲಿ ಒಬ್ಬ ದೊಡ್ಡ ಜ್ಯೋತಿಷ್ಯ ಬಂದಾನ. ಆ ಜ್ಯೋತಿಷ್ಯನ ಕೇಳಕ್ಕೆ ಇವರೆಲ್ಲರೂ ಸಾಲ್ಕು ನಿಂತ್ಕೊಂಡಾರ ಅಂತ ಕೇಳಿದ್ರು. ನಾನು ನಿಂತ್ಕೊಂತೀನಿ, ನೀನು ಯಾಕೆ ನಿಂತ್ಕೊಂತೀವ, ಇನ್ನೂ ಸಣ್ಣ ಹುಡುಗದಿ, ನಿನ್ಗೆ ಯಾಕೆ ಬೇಕು ಭವಿಷ್ಯ ಅಂತ ಕೇಳಿದ್ರು. ಇಲ್ಲ, ನಾವು ಕೇಳೋನ ಈಗ ಭವಿಷ್ಯ ಕೇಳಿದ್ರೆ ಮುಂದೆ ನಾವು ತಿದ್ಕೊಳಕ್ಕಾಗತಿ, ದೊಡ್ಡವನಾಗಿ ತಗೊಂಡು ಏನು ಮಾಡ್ಬೇಕು ಅಂತೇಳಿ ಅವನು ನಿಂತ್ಕೊಂಡ. ಹಂಗೆ ಓದಕ್ಕೂ ಹೋದ. ಆ ಜ್ಯೋತಿಷ್ಯಗಾರನಂತೇಳಿ ಹೋಗಿ ಕೈಗೆ ಕೊಟ್ಟಂತವ. ಆ ಜ್ಯೋತಿಷ್ಯ ಹೇಳಿದ ಏನಂದ್ರೆ, ಎಲ್ಲ ಸರಿ ಇದೆ, ನೀನು ಒಬ್ಬ ರಾಜ ಹಾಕಿದ್ದಿ, ಒಬ್ಬ ಚಕ್ರವರ್ತಿ ಹಾಕಿದ್ದಿ, ಒಂದು ತಪ್ಪೈತಿ ನೋಡಿ, ನಿನ್ನ ಕೈಯಾಗ ಒಂದು ಗೆರಿ ಇಲ್ಲ ಅನ್ನೋ. ಆಗ ಸಟಕ್ಕಡೆ ಎದ್ದವನ ಕೈಯಾಗ ಒಂದು ಚಾಕ್ಲೇಟ್ ತಗೊಂಡು ಗೆರಿ ಕೊಟ್ಟಬಿಟ್ಲತ್ತ. ರಕ್ತ ಹಣಗಾಕತ್ತಂತ. ಏನು ಮರ್ಯ ನೀನು, ನಿನ್ನಲ್ಲಿ ಇಷ್ಟೊಂದು ಶ್ರದ್ಧೆ ಹಠ ಇತ್ತಪ್ಪ ಅಂದ್ರೆ ನೀ ರಾಜ ಹಾಕಿ ಹೋಗು, ಒಂದು ದೇಶದ ರಾಜ ಹಾಕಿ ಅಂತಂದು. ಆಗವ ಗ್ರೇಟ್ ಅಲೆಕ್ಸಾಂಡರ್ ಅಂತ. ಅಂದ್ರೆ ಗೆರಿ ಏನು ಅವಶ್ಯ ಇಲ್ರಿ. ಈಗ ನಾವು ಭವಿಷ್ಯ ಅಂತ ಹೇಳ್ತೇವೆ, ಗೆರಿ ಅವಶ್ಯ ಇಲ್ಲ. ನಮ್ಮದಲ್ಲಿ ಇರ್ತಕ್ಕಂಥ ಒಂದು ಶ್ರದ್ಧೆ ಇರಬೇಕು, ಒಂದು ಪ್ರಯತ್ನ ಇರಬೇಕು. ಪ್ರಯತ್ನಕ್ಕೆ ತಕ್ಕ ನಾವು ಫಲವನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿದ್ಯಾರ್ಥಿಗಳು, ತಾವೆಲ್ಲರೂ 2ಯ ವರ್ಷವನ್ನು ಮುಗಿಸಿ ಅಂತಿಮ ಒಂದು ಹೈಯರ್ ಎಜುಕೇಷನ್ಗೆ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ನೀವು ಕಾಲಿಟ್ಟು ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ.
ತಂದೆ ತಾಯಿಗಳು ಇಟ್ಟಿರ್ತಕ್ಕಂಥ ಕನಸನ್ನು ನನಸು ಮಾಡುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿಜ್ಞಾನ ಮಹಾವಿದ್ಯಾಲಯ ಸಹಯೋಗದೊಂದಿಗೆ ವಿಜೇತ PU ಧಾರವಾಡ ವಿಜೇತ ಸಂಭ್ರಮ ಹಾಗೂ ದ್ವಿತೀಯ PU ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಕೈಜರ್ ಖಾನ್ ದಾಸನಕೊಪ್ಪ, ಕಾರ್ಯದರ್ಶಿಗಳು, ಮದೀನಾ ಶಿಕ್ಷಣ ಸಂಸ್ಥೆ ಧಾರವಾಡ, ಇವರಿಗೆ ಕಾಲೇಜಿನ ಪರವಾಗಿ ವಂದನೆ, ಅಭಿನಂದನೆಗಳು. ಮತ್ತು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಜಡ್ಕೆ ದಾಸನಕೊಪ್ಪ, ಅಧ್ಯಕ್ಷರು, ಮದೀನಾ ಶಿಕ್ಷಣ ಸಂಸ್ಥೆ ಧಾರವಾಡ, ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ಕಾಲೇಜಿನ ಪರವಾಗಿ ವಂದನೆ, ಅಭಿನಂದನೆಗಳು. ಹಾಗೂ ಮುಖ್ಯ ಅತಿಥಿಗಳಾದ ಡಾಕ್ಟರ್ ತೇಜಸ್ವಿನಿ ನಾರಾಯಣ್ಕರ್, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಧಾರವಾಡ, ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ಕಾಲೇಜಿನ ಪರವಾಗಿ ವಂದನೆ, ಅಭಿನಂದನೆಗಳು. ಶ್ರೀ ವೆಂಕಟೇಶ್ H. ಲಕ್ಷಾನಿ, ಮುಖ್ಯೋಪಾಧ್ಯಾಯರು, NES ಪ್ರೌಢಶಾಲೆ ಹಳ್ಯಾವರ, ಇವರಿಗೂ ಕೂಡ ವಂದನೆ, ಅಭಿನಂದನೆಗಳು. ಹಾಗೂ ಶ್ರೀ ಭರತೇಶ್ ವೆಂಕಟಾಪುರ್, CPI ಧಾರವಾಡ, ಇವರಿಗೂ ಕೂಡ ವಂದನೆ, ಅಭಿನಂದನೆಗಳು. ಮತ್ತೋರ್ವ ಮುಖ್ಯ ಅತಿಥಿಗಳಾದ ಶ್ರೀ SD ಮುಡನ್ನವರ್, ಜಿಲ್ಲಾಧ್ಯಕ್ಷರು, ಶಿರಸಿ ಶೈಕ್ಷಣಿಕ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಶಿರಸಿ, ಇವರಿಗೂ ಕಾಲೇಜಿನ ಪರವಾಗಿ ವಂದನೆ, ಅಭಿನಂದನೆಗಳು. ಶ್ರೀ ರಮೇಶ್ K. ಕನ್ನಡ ಉಪನ್ಯಾಸಕರು, ಮುರಾರ್ಜಿ ವಸತಿ ಶಾಲೆ, ಗಿರಿಯಾಪುರ ಮಠ, ಇವರಿಗೂ ಕಾಲೇಜಿನ ಪರವಾಗಿ ವಂದನೆ, ಅಭಿನಂದನೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ MV ಹಡಪತ್, ಪ್ರಾಚಾರ್ಯರು, ಮದೀನಾ ಪದವಿ ಪೂರ್ವ ಕಾಲೇಜ್ ಧಾರವಾಡ, ಇವರಿಗೂ ಕೂಡ ವಂದನೆ, ಅಭಿನಂದನೆಗಳು. ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವಂತಹ ಶ್ರೀ ರಮೇಶ್